ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. 12ನೇ ಶತಮಾನದ ಬಸವಾದಿ ಶರಣರು ಅಂತೀವಿ. ಎಷ್ಟು ಜನ ಇದ್ದರು ಶರಣರು ಗೊತ್ತದರಿ? ಶರಣರ ಸಂಖ್ಯೆ, ಬಸವಾದಿ ಶರಣರು ಅಂದ್ರೆ ಎಷ್ಟು ಜನ ಶರಣರು? ಗೊತ್ತದ ಗೊತ್ತಿಲ್ಲ? 770 ಜನ, 770 ಗಣಾಂಗ. ಅದಕ್ಕೆ ಏನಂತಾರ, ಬಿಗ್ಗೆಸ್ಟ್ ಪಾರ್ಲಿಮೆಂಟ್ ಇನ್ ದಿ ಹಿಸ್ಟ್ರಿ. ಇತಿಹಾಸದೊಳಗೆ ಅದಕ್ಕಿಂತ ದೊಡ್ಡ ಪಾರ್ಲಿಮೆಂಟ್ ಇಲ್ಲ. ಸ್ಪಿರಿಚುವಲ್ ಪಾರ್ಲಿಮೆಂಟ್, ಆಧ್ಯಾತ್ಮಿಕ ಸಂಸತ್ತು. ಅದಕ್ಕಿಂತ ದೊಡ್ಡ ಸಂಖ್ಯೆಯಲ್ಲಿ ಯಾರೂ ಜಮಾಯಿಸಿಲ್ಲ. ಸತ್ಯ ಶರಣರು ಕೋಟಿ ಕೋಟಿ ಜನ ಇದ್ರೂ ಸಹಿತ ಬಸವಣ್ಣವರಿಗೆ ಸಿಕ್ಕದ್ದು 770 ಮಂದಿ ಸತ್ಯ ಶರಣರು. ಮತ್ತೆ ಧರ್ಮ ಪ್ರಚಾರ ಮಾಡಬೇಕು ಅಂತ ಧರ್ಮ ಪ್ರಚಾರಕರನ್ನ, ಜಂಗಮರನ್ನ ಅವ್ರ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರು. ಅವರು ಎಷ್ಟು ಮಂದಿ ಸಿಕ್ಕರಂದ್ರೆ ಬರೀ 1,90,000 ಮಂದಿನೇ ಸಿಕ್ಕರು. ಅವ್ರಿಗೆ 6,000 ಮಂದಿಗೆ ಕಾಶ್ಮೀರಲಿಂದ ಕರ್ಕೊಂಡ್ಬರ್ಬೇಕಾಯ್ತು ಬಸವಣ್ಣವ್ರು ಹೋಗಿ. 1,96,000 ಧರ್ಮ ಪ್ರಚಾರಕರು, ಜಂಗಮರು ಅಂದ್ರೆ ಧರ್ಮ ಪ್ರಚಾರಕರು. ಮನೆ ಮನೆಗೆ ಹೋಗಿ ಆಧ್ಯಾತ್ಮ ಜ್ಞಾನ ಹೇಳೋರು. ನೀವೆಲ್ಲ ಗುರುಗಳೇ ಆಗ್ಬೇಕಂತೀರಿ, ಧರ್ಮ ಪ್ರಚಾರ ಮಾಡ್ಲಿಕ್ಕೆ ತಯಾರಿಲ್ಲ. ನೀವು ಒಬ್ಬರ ಮನೆಗೆ ಹೋಗಿ ಒಂದು ವಿಷಯ ಹೇಳಿಲ್ಲ. ನಮ್ ಶುದ್ಧ ಬ್ರಹ್ಮ ಪೀಠದಾಗ ಹಿಂಗ್ ನಡೆದದ್ರಿ, ನೀವು ಬರ್ರಿ ಅಂತೇಳಿ ಯಾರಿಗೂ ನೀವು ಕರೆದಿಲ್ಲ. ಮನೆಗೆ ಹೋದ್ರೆ ಇದ್ರ ಬಗ್ಗೆ ತಿಳಿಸಿ ಹೇಳಿದ್ರೆ ಜನರಿಗೆ ಗೊತ್ತಾಗ್ತದೆ. ಇಲ್ಲ ನಿಮ್ ಪಾಡಿಗೆ ನೀವು ಇದ್ರಿ ಅಂದ್ರೆ ಅವ್ರಿಗೇನು ಗೊತ್ತಾಗ್ತದೆ? ಪ್ರಚಾರನೂ ಇರಬೇಕು, ವಿಚಾರನೂ ಇರಬೇಕು, ಎರಡು ಮಾಡಬೇಕು. ಆ ರೀತಿ ಪ್ರಚಾರ ಮಾಡೋರು ಕೊರತೆ ಇಲ್ಲಿ ಎದ್ದು ಕಾಣ್ತು. ಬೇರೆ ಸಂಸ್ಥೆಗಳು ನಿಮಗೆ ತೋರಿಸ್ತಾ ಇದ್ದೀವಿ, ಅಲ್ಲೆಲ್ಲ ಅವರು ಪ್ರಚಾರಕರದಾರ. ಅವ್ರು ಬರ್ಲಿ, ಪ್ರಚಾರಕರು ಇಟ್ಕೊಂಡು ಅವರು ಪ್ರಚಾರ ಮಾಡಿಸ್ತಾರ. ನಮಗ್ ಬೇಕಾಗಿಲ್ಲ ಪ್ರಚಾರ ಬೇಕಾಗಿಲ್ಲ. ಕೇವಲ ವಿಚಾರವಾಗಿರೋಣ ಸಾಕು. ಏನ್ ಮಾಡ್ತೀರಿ ಪ್ರಚಾರ ಮಾಡಿ? ಆ ಪ್ರಚಾರ ಮಾಡಿದ್ಮೇಲೆ ಜನ ಜಾಸ್ತಿ ಬರ್ತಾರ. ಮತ್ತ ನಮ್ದು ಮುಗಿದ್ಮೇಲೆ ಮತ್ತೆ ತಮ್ಮಲ್ಲಿ ನಾವು ವಾಪಸ್ ಹೋಗ್ಬಿಡ್ತಾರೆ. ಏನ್ ಮಾಡ್ಲಿಕ್ಕಾಗ್ತದೆ? ತಗೊಂಡು ಏನ್ ಮಾಡೋದು ಅಂತ. ಅದಕ್ಕೆ ಪ್ರಚಾರಕ್ಕೆ ನಾವು ಮಹತ್ವ ಕೊಟ್ಟಿಲ್ಲ. ಇರ್ಲಿ. 770 ಶರಣರ ಹೆಸರುಗಳು ಕೇಳ್ಬೇಕನ್ನೋ ಇಚ್ಛೆ ಆದ ನಿಮಗೆ? ಅದ ಅಲ್ರಿ? ಅದಕ್ಕ ನೀವೇನ್ ಮಾಡ್ಬೇಕು, ದಿನ ಒಂದು 50 ಮಂದಿ ಶರಣರ ಹೆಸರುಗಳು ಹೇಳ್ತೀವಿ. ದಿನ 50 ಮಂದಿ, ಬಹಳ ಮಂದಿ ಬೇಡ. 50 ಹೇಳಮ್ಮ, 25 ಹೇಳಮ್ಮ, 25 ಹೇಳ್ಬಿಡಮ್ಮ, ಬಹಳ ಆಗ್ಬಿಡುತ್ತೆ. ಒಂದು 25 ಮಂದಿ ಶರಣರ ಹೆಸರು ಹೇಳ್ತೀವಿ. ನೀವೇನನ್ಬೇಕು, ಒಬ್ಬರಷ್ಟೇ ಮ್ಯೂಟ್ ಓಪನ್ ಮಾಡ್ಕೊಂಡು ಶರಣು ಶರಣಾರ್ಥಿ ಅನ್ಬೇಕು. ಉಳಿದವರೆಲ್ಲ ಮ್ಯೂಟ್ ಮಾಡ್ಕೊಂಡು ನಿಮ್ಮಷ್ಟಕ್ಕೆ ನೀವು ಶರಣು ಶರಣಾರ್ಥಿ ಅನ್ಬೇಕು. ಹೊಸ ಮಂದಿ ಅಂದ್ರೆ ಇದು ಸೌಂಡ್ ಸರಿಗಾಗಲ್ಲ. ಒಬ್ಬರು ಯಾರು ಚಾಲು ಇಟ್ಕೊಂಡು ನಾನು ಹೆಂಗೆ ಹೇಳ್ತೀನಪ್ಪ ಅಂದ್ರೆ, ಜಗಜ್ಯೋತಿ ಭಕ್ತಿ ಭಂಡಾರಿ ಗುರು ಬಸವಣ್ಣನವರಿಗೆ ಅಂತ ನಾನು ಅಂದೇನೆಂದ್ರೆ ನೀವೇನ್ ಅನ್ಬೇಕು, ಶರಣು ಶರಣಾರ್ಥಿ ಅನ್ಬೇಕು. ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ಶರಣೆಗೆ ನೀವು ಶರಣು ಶರಣಾರ್ಥಿ ಅನ್ಬೇಕು. ಒಬ್ಬರು ಮ್ಯೂಟ್ ಚಾಲು ಇಟ್ಕೊಂಡು ಅನ್ಮ್ಯೂಟ್ ಮಾಡಿಕೊಂಡು ಶರಣು ಶರಣಾರ್ಥಿ ಅನ್ರಿ. ಉಳಿದವರೆಲ್ಲ ಮ್ಯೂಟ್ ಮಾಡಿಕೊಂಡು ನೀವು ಶರಣು ಶರಣಾರ್ಥಿ ಅನ್ಕೋತಿರ್ಬೇಕು. 25 ಮಂದಿ ನಾವೇನು ಹೇಳ್ತೀವಲ್ಲ,
ಇದು ಏನ್ ಮಾಡ್ಬೇಕು, ನೀವೊಂದು ಡೈರಿ ಒಳಗೆ ಬರ್ಕೊಂಡ್ಬಿಡ್ಬೇಕು. ನಿನ್ನ ಒಂದ್ 25 ಮಂದಿ ಶರಣರ ಹೆಸರುಗಳು, 770 ಮಂದಿ ಶರಣರು ಜಮಾ ಆಗ್ಬಿಡ್ತಾರೆ. ಮಾಡ್ಬೋದಾ? 5 ನಿಮಿಷದ ಕೆಲಸ ಇದೆ ದಿನ. ಏನ್ರಿ ಬರೆಯೋದಲ್ಲ, ಆಮೇಲೆ ಬರ್ಕೊಳ್ರಿ. ಇದು ಪಾಠ ಕೇಳಿ ರೆಕಾರ್ಡಿಂಗ್ ಈಗ ಬರ್ಕೋಬೇಡ್ರಿ. ಆಮೇಲೆ ಈಗ ಆಡಿಯೋ ಕಳಿಸ್ತೀವಲ್ಲ, ಆಡಿಯೋ ಕಳಿಸ್ತೇವಲ್ಲ ವಾಟ್ಸ್ಆ್ಯಪ್ನಾಗ, ಅದು ಚಾಲು ಮಾಡ್ಕೊಂಡು ಆಮೇಲೆ ಬರ್ಕೊಳ್ರಿ. ಏನ್ ಶರಣರ ಹೆಸರುಗಳು ಬರ್ಕೊಳಕ್ ನಿಮ್ಗೆಲ್ಲ ಗೊತ್ತಿದ್ದು ಶರಣರೇ ಅದಾವ, ಸಿಸ್ಟಮೆಟಿಕ್ ಗೊತ್ತಿಲ್ಲ ಅಷ್ಟೇ. ಮತ್ತೆ ಏನ್ ಮಾಡ್ತೀನಿ, ನಾ ಗೋಕಾಕ ಮತ್ತ ಬಾಗಲಕೋಟೆ ಅಲ್ಲಿ ಬಂದಾಗ ಈ ಹೆಸರುಗಳದ್ದು ಎಲ್ಲ ಲಿಸ್ಟ್ ಕೊಟ್ಟು ಬಿಡ್ತೀನಿ, ಪ್ರಿಂಟೆಡ್ ಬುಕ್ಕೆ ಕೊಟ್ಟು ಬಿಡ್ತೀನಿ. ಕೊಡ್ತೇನೆ. ಏನ್ರಿ ಮಾಡಂತ ಈಗ ಶರಣರ ಬರೀ ಬುಕ್ನಾಗಿದ್ರಿ ಅದಕ್ಕೆ ಗೊತ್ತು, ನಮ್ಮ ಬಾಯಿಲಿಂತನೂ ಒಂದ್ಸಾರಿ ಬರ್ಬೇಕಲ್ಲ. ಅದಕ್ಕೆ ದಿನ ನೀವು ಏನು ಪೂಜಾ ಪಾಠ ಮಾಡುವಾಗ ಪಾರಾಯಣ ಮಾಡಬೇಕು. ಶಿವನ 108 ನಾಮಾವಳಿ ಅಂದಂಗ ಇದನ್ನು ನೀವು ಅನ್ಬಹುದು. 770 ಶರಣರದ ಅಂದ್ರೆ ಅರ್ಧ ತಾಸು 1 ತಾಸು ಪೂಜೆ ಆಗ್ತದೆ ನಿಮ್ಮದು. ಪೂಜಾ ಕೂತಾರ ಅಪ್ಪವ್ರ ಅಂತಂದ್ರ ಏನ್ ಮಾಡ್ತಿರ್ತಾರ ಅಂದ್ರೆ ಶರಣರ ನಾಮಾವಳಿ ಹೇಳಿದ್ರು ಸಾಕು, ಬೇಕಾದಷ್ಟೇ ಅವ್ರ ಹೆಸರು ಹೇಳಿದ್ರು ಸಾಕು. ಪಂಚ ಮಹಾಪಾತಕ ವಂಜುವುದು ನಿಮ್ಮ ನಾಮಕ್ಕಯ್ಯ. ಶರಣರ ಹೆಸರು ಹೇಳಿದ್ರೆ ಸಾಕು, ಎಲ್ಲ ಪಾಪ ಪರಿಹಾರ ಆಗಿ ಹೋಗ್ಬಿಡ್ತದೆ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ರಿ, ಒಬ್ರು ಯಾರು ಚಾಲು ಇಟ್ಕೊಳ್ರಿ. ಒಂದ್ 25 ಮಂದಿ ಶರಣರ ಹೆಸರು ಹೇಳೋಣ, ಮತ್ತೆ ನಾಳೆ ಮತ್ತೆ 25 ಮಂದಿ ಹೇಳ. ಓಂ ಜಗಜ್ಯೋತಿ ಭಕ್ತಿ ಭಂಡಾರಿ ಗುರು ಬಸವಣ್ಣನವರಿಗೆ ಶರಣು ಶರಣಾರ್ಥಿ. ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ಶರಣೆಗೆ ಶರಣು ಶರಣಾರ್ಥಿ. ಚಂದ ಹೇಳ್ಬೇಕು, ರೆಕಾರ್ಡಿಂಗ್ ಆಗ್ತಿರ್ತದೆ. ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗಲಾಂಬಿಕಾ ತಾಯಿಗೆ ಶೂನ್ಯ ಪೀಠಾಧೀಶ ಅಲ್ಲಮ ಪ್ರಭುದೇವ ಶರಣರಿಗೆ ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣ ಶರಣರಿಗೆ ಲಿಂಗಾಂಗ ಯೋಗಿ ಸಿದ್ಧರಾಮೇಶ್ವರ ಶರಣರಿಗೆ ವೀರಗಣಾಚಾರಿ ಮಡಿವಾಳ ಮಾಚಿದೇವ ತಂದೆಗೆ ಅಕ್ಕಮ್ಮ ಶರಣೆಗೆ ಅಖಂಡಯ್ಯ ಶರಣರಿಗೆ ಅಖಂಡ ಮಂಡಲೇಶ್ವರ ಶರಣರಿಗೆ ಅಗ್ಗವಣಿ ಹಂಪಯ್ಯ ಶರಣರಿಗೆ ಅಗ್ಗವಣಿಯ ಹೊನ್ನಯ್ಯ ಶರಣರಿಗೆ ನಿಜಲಿಂಗ ಯೋಗಿ ಅಜಗಣ್ಣ ತಂದೆ ಶರಣರಿಗೆ ಅಜ್ಜದಾಸಯ್ಯ ಶರಣರಿಗೆ ಅಜ್ಜ ದೇವಯ್ಯ ಶರಣರಿಗೆ ಅಡವಯ್ಯ ಶರಣರಿಗೆ ಅಡಿಕೇಶ್ವರ ಶರಣರಿಗೆ ಅಣಂಪುರದ ವರದಾನಿ ಗುಡ್ಡವ್ಯ ಶರಣೆಗೆ
ಅಣ್ಣ ಬ್ರಹ್ಮಯ್ಯ ಶರಣರಿಗೆ ಶರಣು ಶರಣಾರ್ಥಿ ಅನುಗಲೇಶ್ವರ ಶರಣರಿಗೆ ಶರಣು ಶರಣಾರ್ಥಿ ಅಪ್ರಮಾಣ ಗುಹೇಶ್ವರ ಶರಣರಿಗೆ ಶರಣು ಶರಣಾರ್ಥಿ ಅಪ್ಪಯ್ಯ ಶರಣರಿಗೆ ಶರಣು ಶರಣಾರ್ಥಿ ಅಪ್ಪಿದೇವಯ್ಯ ಶರಣರಿಗೆ ಅರ್ಥಿ ಅಮರಗುಂಡದ ಮಲ್ಲಿಕಾರ್ಜುನ ಶರಣರಿಗೆ ಶರಣು ಶರಣಾರ್ಥಿ ಅಮಾತ್ಯ ಮಲ್ಲಯ್ಯ ಶರಣರಿಗೆ ಶರಣು ಶರಣಾರ್ಥಿ ಈಗ ಇದು ಒಂದೊಂದು ಪೇಜ್ ಹೇಳ್ಬಿಡ್ತೀನಿ, ದಿನ ಒಂದು ಪೇಜ್. ಇದು 27 ಮಂದಿದಾಯ್ತು, ನಾಳೆಗೆ ಮತ್ತೆ ಮುಂದಿಂದ ಇನ್ನ ಒಂದು ಪೇಜ್ ಹೇಳ್ಕೊತ ಹೋಗೋದು ಬೆಸ್ಟ್. ಓಕೆ, ಇದು ನೀವು ಒಂದ್ ಕಡೆ ಡೈರಿಯಾಗ ಅವ್ರ ಹೆಸರುಗಳು ಬರ್ಕೊಂಡ್ಬಿಟ್ರಿ ಅಂತಂದ್ರ ಅದು ಹೆಂಗಾಗ್ಬೇಕಂತಂದ್ರ ನೀಟಾಗಿ ಬರ್ಬೇಕು. ಜಗಜ್ಯೋತಿ ಭಕ್ತಿ ಭಂಡಾರಿ ಗುರು ಬಸವಣ್ಣನವರಿಗೆ ಶರಣು ಶರಣಾರ್ಥಿ. ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ಶರಣೆಗೆ ಶರಣು ಶರಣಾರ್ಥಿ. ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗಲಾಂಬಿಕಾ ತಾಯಿಗೆ ಶರಣು ಶರಣಾರ್ಥಿ. ಶೂನ್ಯ ಪೀಠಾಧೀಶ ಅಲ್ಲಮ ಪ್ರಭುದೇವರಿಗೆ ಶರಣು ಶರಣಾರ್ಥಿ. ಚಿನ್ಮಯ ಜ್ಞಾನಿ ಚನ್ನ ಬಸವಣ್ಣ ಶರಣರಿಗೆ ಶರಣು ಶರಣಾರ್ಥಿ. ಹಿಂಗ್ ಬರ್ಬೇಕದು, ಕಂಟಿನ್ಯೂ ಅನ್ಕೋತ ಹೋಗ್ಬೇಕು. ಚಂದ ಸಿಸ್ಟಮೆಟಿಕ್ ಆಗಿ ಅನ್ಕೋತ ಹೋದ್ರ ಏನು ಆನಂದದಾದ್ರೆ ಗೊತ್ತದರೆ. ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ವಚನ ಎಂಥ ವಚನ ಅಂತಂದ್ರೆ, ಮಹೇಶ ಸ್ಥಳದ ಆಚಾರಲಿಂಗ. ಮಹೇಶ ಸ್ಥಳದಲ್ಲಿ ಆಚಾರಲಿಂಗ ಹೆಂಗಾಗಬೇಕು ಅಂದ್ರೆ, ದೇವಾಂಗವಾಗಲಿ ಭಕ್ತಾಂಗವಾಗಲಿ ಲಿಂಗಕ್ಕಾಗಲಿ ಜಂಗಮಕ್ಕಾಗಲಿ ಸದಾಚಾರ ಬೇಕೇ ಬೇಕು. ದೇವಾಂಗ, ಭಕ್ತಾಂಗ, ಲಿಂಗ ಮತ್ತೆ ಜಂಗಮ ಏನ್ ಹಿಂಗಂದ್ರ ಅಂತಂದ್ರ ಇಲ್ಲಿ ಒಟ್ಟ 4 ಪಾತ್ರಗಳದಾವ. ಒಟ್ಟ 4 ಪಾತ್ರಗಳು ಯಾವಪ್ಪ ಅಂತಂದ್ರ, ಗುರು ಒಂದು ತನ್ನ ಸ್ಥಾನದಾಗ ಇರ್ತಾನ. ಈಗ ಕಲ್ಯಾಣಪ್ಪ ಗುರುಗಳದ, ಈ ಕಲ್ಯಾಣಪ್ಪ ಗುರುಗಳದ. ಆ ಗುರುಗಳಿಗೆ ಭೇಟಿ ಆಗ್ಲಕ್ ನಾವು ಹೋದೆವು ಅಂತಂದ್ರ ಅವ್ರ ಗುರು ಆಗಿರ್ತಾರ. ನಾನು ಅವ್ರ ಮನೆಗೆ ಹೋದ್ನೆ ಅಂತಂದ್ರ ಶಿಷ್ಯ ಆಗಿರ್ತಾರೆ. ಗುರು ಶಿಷ್ಯ ಹೇಳಿನಲ್ಲ ನಿಮಗೆ ಮೊದಲೇ. ಭಕ್ತ ಭಗವಂತ, ಭಗವಂತನ ಬಳಿ ಭಕ್ತ ಹೋಗಿರ್ತಾನೆ. ಭಗವಂತ ಅಂದ್ರೆ ಬೇರೆ ಯಾರು ಅಲ್ಲ, ಗುರುನೇ. ಅದಕ್ಕೆ ಅಲ್ಲಿ ಏನಾಯ್ತು, ಗುರು ಶಿಷ್ಯರಾಗಿ ಹೋಗಿರ್ತಾರೆ. ಗುರು ಶಿಷ್ಯತ್ವ, ಗುರುಗಳಿರ್ಬೋದು ಶಿಷ್ಯರಿರ್ಬೋದು. ಅದು ಎಲ್ಲಿ ಅವ್ರಿದ್ದ ಜಾಗದಾಗ. ಮತ್ತ ಎಲ್ಲರೂ ಅವ್ರ ಬಳಿ ಹೋಗ್ಲಕ್ ಟೈಮ್ ಸಿಗಂಗಿಲ್ಲ, ಅವಕಾಶ ಇರಂಗಿಲ್ಲ. ಅದಕ್ಕೆ ಏನ್ ಮಾಡ್ತಾರ, ಅವ್ರಿಗೆ ಯಾವಾಗ ಫ್ರೀ ಇರ್ತಾರ ಅವರೇ ಕಲ್ಯಾಣಪ್ಪ ಗುರುಗಳಿಗೆ ತಮ್ಮ ಮನೆಗೆ ಕರೆಸ್ಕೊತಾರ. ನಮ್ಮ ಮನೆಗೆ ಬರ್ಬೇಕ್ರಪ್ಪ ಅಂತೇಳಿ ಆಹ್ವಾನ ಇಡ್ತಾರ. ಆಯ್ತಪ್ಪ ಬರ್ತೀನಿ, ಮನೆಯವ್ರೆಲ್ಲ ಯಾವಾಗ ಫ್ರೀ ಇರ್ತೀರಿ, ಮನೆಗೆ ಹೋಗಿ ಚಾ ಕುಡಿದ್ ನಾಷ್ಟ ಮಾಡಕ್ಕಲ್ಲ, ಕೂತು ತತ್ವಜ್ಞಾನ ಹೇಳೋದಕ್ಕೆ, ವಿಚಾರ ಹೇಳೋದಕ್ಕ, ವಿಚಾರ ಕೇಳೋದಕ್ಕ, ಅದೇ ಬಹಳ ಮುಖ್ಯ. ಅದಕ್ಕ ಗುರುಗಳಿಗೆ ತಮ್ಮ ಮನೆಗೆ ಕರೆಸಿದ್ರಂದ್ರೆ ಅವರು ಜಂಗಮರಾಗಿ ಬರ್ತಾರ. ಇವ್ರ ಮನೆಯವ್ರು ಏನಾಗಿರ್ತಾರ, ಭಕ್ತರಾಗಿರ್ತಾರ. ಗುರು ಶಿಷ್ಯ ಭಕ್ತ ಜಂಗಮ, ಒಟ್ಟು 4 ಪಾತ್ರ ಗೊತ್ತಾದವು ಇಲ್ಲ. ಶಿಷ್ಯನಾಗಿ ಗುರುಗಳ ಹತ್ರ ಹೋದಾಗ ಈತ ಗುರುವಿನ ಸೇವೆ ಮಾಡ್ಲಕ್ ತಯಾರಿದ್ರೂ ಸಹಿತ ಆತಂದೆಲ್ಲ ಊಟ ಉಪಚಾರ ವಸತಿಯ ಎಲ್ಲ ಜವಾಬ್ದಾರಿ ಆ ಗುರುವಿಂದಿರ್ತದೆ.
ಜಂಗಮನಾಗಿ ಮನೆಗೆ ನಾವು ಆ ಗುರುವನ್ನ ಕರೆಸ್ಕೊಂಡೇವೆ ಅಂತಂದ್ರ ಈ ಭಕ್ತನ ಜವಾಬ್ದಾರಿ ಅವರ ಊಟ ವಸತಿ ಎಲ್ಲದರದ ವ್ಯವಸ್ಥೆ ಇವ್ರು ಮಾಡ್ಬೇಕಾಗ್ತದೆ. ಹಿಂಗಾಗಿ 4 ಮಂದಿ ಏನದಾರಂದ್ರ ಇವ್ರೆಲ್ಲರಿಗೆ ಸದಾಚಾರ ಬೇಕು. ನಾವು ದೊಡ್ಡವರಾಗಿವೆ ಅಂತ ಹೇಳಕ್ಕೆ ಸದಾಚಾರ ಬಿಟ್ಟು ಹೆಂಗ್ ಬೇಕಂಗಿರ್ತೀವಿ, ನೀವು ಸರಿಯಾಗಿರ್ರಿ, ನಾನು ಹೆಂಗ್ ಬೇಕಂಗಿರ್ತೀನಿ ಅಂತಿಲ್ಲ. ದೊಡ್ಡವಿರ್ಲಿ ಸಣ್ಣವಿರ್ಲಿ ಎಲ್ಲರಿಗೂ ಸದಾಚಾರ ಬೇಕು. ಸದಾಚಾರ ಬೇಕಲ್ಲವೇ ಆ ಸದಾಚಾರ ಉಳ್ಳವರಿಗೆ ಅನಾಚಾರ ಹೊದ್ದಲಾಗದು. ಏನು ಸದಾಚಾರಿಗಳಾಗಿ ಸತ್ಯ ಶುದ್ಧ ಕಾಯಕ ಮಾಡಿ ಬಂದ ದ್ರವ್ಯದಲ್ಲಿ ಗುರು ಲಿಂಗ ಜಂಗಮಕ್ಕೆ ಸಮರ್ಪಿಸಿ ಎಲ್ಲರೂ ಕಾಯಕ ಮಾಡ್ಬೇಕು. ಗುರು ಆದ್ರೇನು, ಲಿಂಗ ಆದ್ರೇನು, ಜಂಗಮ ಆದ್ರೇನು ಇಲ್ಲಿ ಕಂಪಲ್ಸರಿ ಕಾಯಕ ಮಾಡಬೇಕು. ಕಾಯಕ ಮಾಡಬೇಕು ಅಂತಂದ್ರ ಏನ್ ಕಾಯಕ ಮಾಡಬೇಕು? ಕಾಯವೇ ಕೈಲಾಸ, ಆಧ್ಯಾತ್ಮ ಸಾಧನೆ ಮಾಡ್ಬೇಕಂತ. ದುಡ್ಕೊಂಡು ತಿನ್ನೋದು ಅದು ಕಾಯಕ ಅಂತ ಹೇಳ್ಬಿಟ್ಟಾರೆ. ಎಲ್ಲರೂ ದುಡಿತಾರೆ ಹೊಟ್ಟಿ ತಿಪ್ಪಲಿಗೆ, ಅದು ಕಾಯಕ ಅಲ್ಲದು. ಕಾಯಕ ಅಂತಂದ್ರ ಆಧ್ಯಾತ್ಮ ಸಾಧನೆಯಲ್ಲಿರ್ಬೇಕಂತ ದೊಡ್ಡ ತಪ್ಪು ತಿಳುವಳಿಕೆ ಮಾಡಿಬಿಟ್ಟಾರ. ಕಾಯಕ ಅಂದ್ಕೊಂಡೇನೆ ಎಲ್ಲರೂ ದುಡಿಬೇಕು ದುಡಿಬೇಕು ದುಡಿಬೇಕು. ದುಡಿಲಾರ್ದವ್ರು ಯಾರದಾರ್ರಿ ಜಗತ್ನಾಗ? ಎಲ್ಲರೂ ದುಡಿತಾರ ಇಲ್ಲ, ಕೆಲಸ ಮಾಡ್ತಾರ ಇಲ್ಲ? 84 ಲಕ್ಷ ಜೀವರಾಶಿಗಳು ತಮ್ಮ ಹೊಟ್ಟಿಗೆ ತಾವು ದುಡಿತಾವ ಇಲ್ಲ? ದುಡಿಲಾರ್ದವ್ರು ಯಾರದಾರ್ರಿ? ಪ್ರತಿಯೊಬ್ರು ದುಡಿತಾರ ಇಲ್ಲ ಹೇಳ್ರಿ? ದುಡಿಬೇಕಂತ ಬಡದಾಡ್ಲಕತ್ತಾರ ಇಲ್ಲ ಎಲ್ಲರೂ? ಅದ್ಯಾಕೆ ಹೇಳ್ಬೇಕಂತ ಪರಿ ಒತ್ತಿ ಕಾಯಕ ಮಾಡ್ರಿ. ಅದು ಕಮ್ಯುನಿಸ್ಟ್ ಪಾರ್ಟಿ ಯಾವದೋ ಒಂದು ಹುಳದ ಕೈಯಾಗ ಸಿಕ್ಕದಿದು ಬಸವ ತತ್ವ. ಅದು ಕಾಯಕ ಕಾಯಕ ಅನ್ನೋನ ದುಡ್ಕೊಂಡು ತಿನ್ನೋದಂತ ಚಾಲು ಮಾಡ್ಬಿಟ್ರು ಅವರು. ತತ್ವಜ್ಞಾನ ಸಾಧನೆ, ಆಧ್ಯಾತ್ಮ ಸಾಧನೆ ಬಸವಣ್ಣನವರ 1400 ವಚನಗಳು ಸಿಕ್ಕವ. ಒಂದು ವಚನದಾಗನು ಕಾಯಕ ಅಂತ ಬರದಿಲ್ಲ ಅವರು. ಕಾಯಕವೇ ಕೈಲಾಸ ಅಂತ ಎಲ್ಲಿ ಬರದೇ ಇಲ್ಲ ಅವರು. ಕಾಯವೇ ಕೈಲಾಸ ಅಂತ ಹೇಳ್ಯಾರ. ಸದಾಚಾರ ಸಾಧನೆ ಮಾಡ್ರಿ. ಕಾಯಕ ಅಂತಂದ್ರ ಹೊಟ್ಟಿ ತಿಪ್ಪಲಿಗೆ ದುಡಿಯೋದು ಕಾಯಕ. ಏನಾಗಬೇಕಂತಂದ್ರ ಅದು ದುಡ್ದೇ ದುಡಿತಾನ ಪ್ರತಿಯೊಬ್ಬ. ದುಡಿಯೋದೇನು ಒತ್ತಿ ಹೇಳೋದು ಬೇಕಾಗಿಲ್ಲ. ಕೂಲಿ ಕಾರ್ಮಿಕರಿಗೆ ಬೆನ್ನತ್ತಿ ಡೈಲಿ ವೇಜಸ್ನವ್ರಿಗೆ ಹೇಳ್ದಂಗೆ ಹೇಳ್ತಾರ, ದುಡ್ಕೊಂಡು ತಿನ್ನು. ದುಡಿಲಾರ್ದವ್ರು ಯಾರದಾರ? ಅದು ಹೇಳೋ ಅವಶ್ಯಕತೆ ಅದೇನು? ಆದ್ರ ಹ್ಯಾಂಗ ದುಡಿಬೇಕು ಅಂತಂದ್ರ ಕಾಯವೇ ಕೈಲಾಸ ಮಾಡ್ಕೊಂಡು ದುಡಿಬೇಕು. ಸತ್ಯ ಶುದ್ಧ ಕಾಯಕ ಮಾಡ್ಬೇಕು. ಭ್ರಷ್ಟಾಚಾರ ಮಾಡಬಾರ್ದು, ಲಂಚ ತಿನ್ಬಾರ್ದು, ಮತ್ತಿನ್ನೇನ್ ಮಾಡಬಾರ್ದು. ನಮಗೆ ಯಾರು ಕೆಲಸ ಕೊಟ್ಟಾರ ಅವ್ರ ಕೆಲಸ ಕೆಡಿಸಬಾರ್ದು, ಆಲಸ್ಯ ಮಾಡಬಾರ್ದು, ಉತ್ಸಾಹದಿಂದ ಮಾಡಬೇಕು. ಅದೆಲ್ಲ ಮಾಡ್ಬೇಕಾದ್ರೆ ಕಾಯವೇ ಕೈಲಾಸ ಯಾರ್ದಿರ್ತದೆ ಅವ್ರಿಗೆ ಇದೆಲ್ಲ ಮಾಡ್ಲಕ್ ಸಾಧ್ಯ ಆಗ್ತದೆ. ಕಾಯವೇ ಕೈಲಾಸ ಮಾಡ್ಕೋಬೇಕು ನಾವು ಆಧ್ಯಾತ್ಮ ಸಾಧನೆ ಮಾಡಿ. ಅದಕ್ಕೆ ಸದಾಚಾರಿಗಳಾಗಿರಬೇಕು. ಒಳ್ಳೆ ಮಾತು, ಒಳ್ಳೆ ಆಲೋಚನೆ, ಒಳ್ಳೆ ಕೆಲಸ, ಮಾತು ಕೃತಿ ಆಲೋಚನೆಗಳು. ಮತ್ತೇನಿರ್ಬೇಕು? ತ್ರಿಕರಣಗಳು ಅಂತ ಏನಂತಿರಲ್ಲ, ಕಾಯ ವಾಚ ಮನಸ. ಇವುಗಳಲ್ಲಿ ಆಧ್ಯಾತ್ಮ ಸಾಧನೆ ಮಾಡಿ ನಿಮ್ಮ ವ್ಯಕ್ತಿತ್ವ ಹೊರಗೆ ಬೀಳದೆ ನಿಮ್ಮ ಮಾತಿನಿಂದ, ನಿಮ್ಮ ಕೃತಿಯಿಂದ, ನಿಮ್ಮ ಆಲೋಚನೆಯಿಂದ. ನಿಮ್ಮ ವ್ಯಕ್ತಿತ್ವ ಒಳಗೆ ಏನದಿರಿ ಅನ್ನೋದು ಏನು ಗೊತ್ತಾಗಲ್ಲ. ಇವು ಎಂತ ಕೆಲಸ ಮಾಡ್ತೀರಿ ಅದ್ರ ಮೇಲೆ ನಿಮ್ಮ ವ್ಯಕ್ತಿತ್ವ ಗೊತ್ತಾಗ್ತದೆ ಹೊರಗಿನವ್ರಿಗೆ. ಅದಕ್ಕೇನ್ ಮಾಡ್ಬೇಕು? ಸದಾಚಾರ ಉಳ್ಳವರಿಗೆ ಏನ್ ಮಾಡೋದು? ಅನಾಚಾರ ಒದ್ದಲಾಗದು. ಅನಾಚಾರ ಅಂತಂದ್ರೆ ಕೆಟ್ಟ ಮಾತು, ಕೆಟ್ಟ ಆಲೋಚನೆ, ಕೆಟ್ಟ ಕೆಲಸಗಳು ಮಾಡಬಾರ್ದು. ಈಗೇನ್ ಮಾಡ್ತೀರಿ? ಕೆಟ್ಟ ಕೆಲಸ ಮಾಡಬಾರ್ದು, ಕೆಟ್ಟ ಆಲೋಚನೆ ಮಾಡಬಾರ್ದು ಅಂತೀರಿ. ಈಗ ಒಬ್ಬವನಿಗೆ ತಿಳಿಸಿ ಹೇಳಿದ್ರ 1 ಸಾರಿ ತಿಳಿಸಿ ಹೇಳ್ತೀರಿ, 2 ಸಾರಿ ತಿಳಿಸಿ ಹೇಳ್ತೀರಿ, 3 ಸಾರಿ ತಿಳಿಸಿ ಹೇಳ್ತೀರಿ. 100 ಸಾರಿ ತಿಳಿಸಿ ಹೇಳಿದ್ರು ಅವನಿಗೆ ತಲೆಗೆ ಹೋಗಲಿಲ್ಲ ಅಂತಂದ್ರೆ ಏನ್ ಮಾಡ್ತೀರ ಅವಾಗ? ತಿಳಿಸಿ ಹೇಳಿದ್ರು ತಿಳಿಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಅದರ ನೆಕ್ಸ್ಟ್ ಸ್ಟೆಪ್, ಈ ಸಾಲಿ ಮಾಸ್ತರ್ ಅದನ್ರಿ ಹುಡುಗಗ ತಿಳಿಸಿ ಹೇಳ್ತಾನ. ಹೇಳಿದ್ರೆ ತಿಳಿಲಿಲ್ಲ ಅಂದ್ರೆ ಏನ್ ಮಾಡ್ತಾನ? ಬೈದು ಹೇಳ್ತಾನ. ಅದು ಬೈದದ್ದು ಅನಾಚಾರ ಏನದು? ಅವನಿಗೆ ಕಾಳಜಿ ಮಾಡಿ ಬೈದಿರ್ತಾನ ಏನ ಅವನಿಗೆ ದ್ವೇಷದಿಂದ ಬೈದಿರ್ತಾನ?
ಒಂದು ಕ್ವಾಲಿಟಿ ಸಲುವಾಗಿ ಫೈಟ್ ಮಾಡೋಂಥದ್ದು ಅದು ಅನಾಚಾರ ಆಗಂಗಿಲ್ಲ. ಮತ್ತೆ ಬೈದು ಹೇಳಿದ್ರು ಮಾಡ್ಲಿಲ್ಲ ಅಂತಾರಂದ್ರೆ ಅವನಿಗೆ ಏನ್ ಮಾಡ್ತಾರ? ಬೈದು ಹೇಳಿದ್ರು ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಅದಕ್ಕ ಒಂದೆರಡು ಬಡದರ ಕೇಳ್ತದೇನಂತೇಳಿ ಒಂದೆರಡು ಏಟ್ ಹಾಕ್ತಾರೆ. ಅದೇನು ದ್ವೇಷದಿಂದ ಹಾಕ್ತಾರೇನು? ಇವೆಲ್ಲ ತಪ್ಪು ತಿಳುವಳಿಕೆ. ಎಲ್ಲಿ ಏನು ನಡೆದದ ಅದ್ರ ಬಗ್ಗೆ ಅದು ಕ್ವಾಲಿಟಿ ಫೈಟ್ ಮಾಡೋದು ಏನು ದ್ವೇಷದಿಂದ ನಡೆದದೋ ನೋಡ್ಬೇಕು. ಕೆಟ್ಟ ಮಾತುಗಳು ಆಡ್ತಿರ್ತಾರ. ಯಾಕೆ ಆಡ್ತಾರ ಅಂತಂದ್ರೆ ಅದು ತಾಗಿ ಅದರಿಂದ ಒಳ್ಳೆ ರಿಸಲ್ಟ್ ಬರಲಿ ಅಂತ ಕಾಳಜಿ ಮಾಡಿ ಅಂದಿರ್ತಾರ. ಅದನ್ನ ಅಪಾರ್ಥ ಮಾಡಿಕೊಂಡು ಅದನ್ನೇ ದೊಡ್ಡದು ಮಾಡಿಕೊಂಡು ನನಗೆ ಹಿಂಗಂದರ ಹಂಗಂದರ ಏನಂದ ಎದಕ್ಕಂದರ ಅದು ಅರ್ಥ ಮಾಡ್ಕೊಳ್ಳಂಗಿಲ್ಲ. ಹಿಂಗಂದರ ಹಿಂಗ ಅನ್ಬಾರ್ದಿತ್ತು, ಹಿಂಗಂದಾರ ಎದಕ್ಕಂದಾರ ಇವೆಲ್ಲ ತಿಳ್ಕೋಬೇಕು. ಎಲ್ಲ ಇತಿಹಾಸದಾಗ ಮಹಾತ್ಮ ಗಾಂಧಿಗೆ ನಾಥೂರಾಮ್ ಗೋಡ್ಸೆ ಹೊಡೆದು ಬಿಟ್ಟ. ಕೆಟ್ಟ ಮಾಡಿ ಇಟ್ಬಿಟ್ರ ನಾಥೂರಾಮ್ ಗೋಡ್ಸೆಗೆ. ನಾಥೂರಾಮ್ ಗೋಡ್ಸೆ ಮಹಾತ್ಮ ಗಾಂಧಿಗೆ ಹೊಡೆದು ಬಿಟ್ರು. ಅದು ಆಯ್ತು. ಎದಕ್ ಹೊಡೆದಾನ ಹೇಳ್ಯಾರೇನು? ಯಾರು ಬುಕ್ನಾಗ ಎಲ್ಲಾರು ಬರ್ದಾರೇನು? ಬುಕ್ಗಳದಾಗ ಯಾವ್ದಾರ ಪುಸ್ತಕನಾಗ ನಾಥೂರಾಮ್ ಗೋಡ್ಸೆ ಅವರು ಮಹಾತ್ಮ ಗಾಂಧಿಗೆ ಯಾಕೆ ಹೊಡೆದ್ರು ಅಂತ ಎಲ್ಲಾರ ಶಾಲಿ ಪುಸ್ತಕಗಳದಾಗ ಬರ್ದಾರೇನ್ರಿ? ಎಲ್ಲಿ ಹೇಳ ಯಾಕೆ ಹೊಡೆದಾರ? ಒಂದು ವೇಳೆ ಅವನು ಮಹಾತ್ಮ ಗಾಂಧಿಗೆ ಹೊಡೆದಿದ್ದಿಲ್ಲ ಅಂದ್ರೆ ಇವತ್ತು ನಾವೆಲ್ಲರೂ ಮಸೂದ್ಯಾಗ ನಮಾಜ್ ಮಾಡ್ಬೇಕಾಗ್ತಿತ್ತು. ಅವ ಪೂರ್ತಿ ಏನ್ ಮಾಡ್ಲಕತ್ತಿದ್ದ? ಮಹಾತ್ಮ ಗಾಂಧಿ ಇಸ್ಲಾಮೀಕರಣ ಮಾಡ್ಲಕತ್ತಿದ್ದ. ಈ ಧರ್ಮ ಉಳಿದದ್ದೇ ನಾಥೂರಾಮ್ ಗೋಡ್ಸೆ ಮಹಾತ್ಮ ಗಾಂಧಿ ಹೊಡೆದದ್ದಕ್ಕೆ ಉಳಿದವು. ಹೊಡೆದಿದ್ದಿಲ್ಲ ಅಂತಂದ್ರೆ ಎಲ್ಲ ಅಧಿಕಾರ ಅವನ ಕೈಯಾಗಿತ್ತು, ಏನ್ ಬೇಕದು ಮಾಡಿಟ್ಟು ಹೋಗ್ತಾ ಇತ್ತು. ಇದು ಯಾರ್ಯಾರ ಹೇಳ್ತಾರೇನು? ಇತಿಹಾಸ ಅರ್ಧಂಬರ್ಧ ತಿಳಿದು ಇದು ಅದು ಅನಾಚಾರ ಏನು? ನಾಥೂರಾಮ್ ಗೋಡ್ಸೆ ಹೊಡೆದದ್ದು ಇವತ್ತು ಈ ಧರ್ಮ ಉಳಿದದ್ದಕ್ಕ ಅವ ಈ ಧರ್ಮ ಪಿತಾಮಹ. ಇಲ್ಲಿ ಏನೇನ್ ನೀವು ಕೂತು ವಚನ ಚಿಂತನ ಇವೆಲ್ಲ ಮಾಡ್ತೀರಿ, ಇಷ್ಟೆಲ್ಲ ಹಿಂದೂ ಧರ್ಮದ ವಿಚಾರಗಳು ಮಾಡ್ತೀರಿ ಅಂತಂದ್ರೆ ಇದಕ್ಕೆಲ್ಲ ಹಿಂದಿನವ್ರು ಏನೇನ್ ಮಾಡ್ಯಾರ ಏನೇನ್ ಬಿಟ್ಟಾರ. ಈಗ ಸದ್ಯ ದೇಶದಾಗ ಧರ್ಮ ಉಳಿಬೇಕಾದ್ರೆ ಅವನ್ ಹೊಡೆದಕ್ಕೆ ಇದು ಉಳಿದು. ಇದು ಏನಾರು ಗೊತ್ತದೆ ನಿಮಗ? ಕೆಟ್ಟ ಮಾಡಿ ಇಟ್ಬಿಟ್ರು. ಮಹಾತ್ಮರಿಗೆ ಏನ್ ಗೌರವ ಕೊಡಬೇಕು ಕೊಡ್ತೀವಿ. ಮಹಾತ್ಮರಾಗಿ ಭೇದ ಭಾವ ಮಾಡಿ ಒಂದು ವರ್ಗದ ಜನರಿಗೆ ಓಲೈಕೆ ಮಾಡ್ಲಿಕ್ಕೆ ಹೋಗಿ ಇನ್ನೊಂದು ವರ್ಗದ ಜನರಿಗೆ ಸರ್ವನಾಶ ಮಾಡಿದ್ರೆ ಅವ್ರ ಮಹಾತ್ಮರು ಹೆಂಗಾತಾರ? ಎಲ್ಲ ಮ್ಯಾಟರ್ಸ್ ಇವೆಲ್ಲ ಬಹಳ ಸೀರಿಯಸ್ ಮ್ಯಾಟರ್ಸ್ ಅದಾವ. ಇವತ್ತಿಗೆ ಸಹಿತ ಅವ್ರು ಹಚ್ಚಿಟ್ಟು ಬೆಂಕಿ ಲಿಂತ ದೇಶದಾಗ ಯಾರು ಸುಖವಾಗಿಲ್ಲ. ಅವರು ಸುಖವಾಗಿಲ್ಲ, ಇವರು ಸುಖವಾಗಿಲ್ಲ, ಎಲ್ಲರೂ ಗುದ್ದಾಡ್ಲಕತ್ತಾರ. ಸ್ವಾತಂತ್ರ್ಯ ಕೊಡಿಸಿದ್ರು ಅದೇನು ಇನ್ನ ಅವರು ಯಾರು ಸ್ವತಂತ್ರ ಆಗಿಲ್ಲ, ಎಲ್ಲರೂ ಗುದ್ದಾಡ್ಕೊತಾರ. ಅದಕ್ಕೆ ಇವೆಲ್ಲ ಅನಾಚಾರ ಅಂತ ಅನ್ಬೇಕಾದ್ರ ಏನಂತಂದ್ರೆ ಅದಕ್ಕೆ ಹೇಳ್ತಾರ ಅವರು, ಅರ್ಥ ಮಾಡ್ಕೋಬೇಕು. ಸೂಕ್ಷ್ಮ ಧರ್ಮ ಅಂತ ಇರ್ತದ, ಅದು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರ್ಲಾರ್ದವ್ರಿಗೆ ತಪ್ಪು ತಿಳುವಳಿಕೆ ಆಗ್ತದೆ ಅಷ್ಟೇ. ದೇವಾಂಗವಾಗಲಿ, ಭಕ್ತಾಂಗವಾಗಲಿ, ಲಿಂಗಕ್ಕಾಗಲಿ, ಜಂಗಮಕ್ಕಾಗಲಿ ಸದಾಚಾರ ಬೇಕಲ್ಲದೆ ಆತ ಸದಾಚಾರ ಉಳ್ಳವರಿಗೆ ಅನಾಚಾರ ಹೊದ್ದಲಾಗದು. ಅನಾಚಾರ ಅನಾಯತವೆಂದೊಡೆ ಅನುಸರಣೆ ಅನ್ನೋ ಶಬ್ದ ಬಳಸ್ತಾರೆ. ಅನಾಚಾರ, ಅನಾಯತ, ಲಿಂಗಾಯತ ಅಂದ್ರೆ ಲಿಂಗ ಅಂದ್ರೆ ಅರಿವು, ಆಯತ ಮಾಡ್ಕೊಳ್ಳೋದು ಅಂದ್ರೆ ಅರಿವನ್ನು ಹೊಂದುವುದು. ಈಗ ಅನಾಯತ ಅಂದ್ರೆ ಅರಿವನ್ನು ಬಿಟ್ಬಿಡೋದು, ಅರಿವುಗೇಡಿಗತ್ಲೆ ನಡ್ಕೊಳ್ಳೋದು. ಅದಕ್ಕೆ ಅನಾಯತ ಅಂತಾರೆ. ಆ ಶಬ್ದ ಅನಾಯತ ಅಂದರೆ ಅನುಸರಣೆ. ಅನಾಯತ ಅಂದ್ರೆ ಅನುಸರಣೆ ಅಂತಂದ್ರೆ ಏನು? ನಿಮ್ಮ ಮನಸ್ಸು ಏನ್ ಹೇಳ್ತದ ಅದು ಕೇಳೋದು, ಅರಿವು ಹೇಳಿದ್ದು ಕೇಳೋದಲ್ಲ. ಅರಿವು ಹೇಳಿದ್ದು ಕೇಳ್ಬೇಕಾ, ಮನಸ್ಸು ಹೇಳಿದ್ದು ಕೇಳ್ಬೇಕಾ?
ಹಸಿವಾಗ್ಯದ, ಏನ್ ತಿನ್ಬೇಕು, ಎಷ್ಟು ತಿನ್ಬೇಕು, ಹ್ಯಾಂಗ್ ತಿನ್ಬೇಕು, ನಿಮ್ಗೊಂದು ಪರಂಪರೆ, ನಿಮ್ಗೊಂದು ಪದ್ಧತಿ ಅದ. ಆ ಪದ್ಧತಿ ಪ್ರಕಾರ ನೀವು ಇಂಥದೇ ತಿನ್ಬೇಕು, ನೀವು ಹಿಂಗಿರ್ಬೇಕಂತ ಒಂದು ಅರಿವು ಹೇಳ್ತಿರ್ತದೆ. ಆದ್ರೆ ಮನಸ್ಸೇನ್ ಹೇಳ್ತದ, ಏನ್ ಬೇಕಾದ್ರೆ ತಿನ್ನಂತ ಹೇಳ್ತದ. ಏನ್ ಬೇಕಾದ್ರೆ ತಿನ್ನು, ಏನ್ ಬೇಕಾದ್ರೂ ಮಾಡಂತದ. ಆಹಾರ, ನಿದ್ರೆ, ಭಯ, ಮೈಥುನ ಇವು ಈ ಶರೀರವನ್ನ ಪೋಷಣೆ ಮಾಡುವುದಕ್ಕೆ ಬೇಕು. ಆದರೆ ಆ ಪೋಷಣೆ ಮಾಡುವುದಕ್ಕೊಂದು ಧರ್ಮ ಅಂತ ಇಟ್ಟಾರಲ್ಲ, ಆ ಧರ್ಮವನ್ನ ನೀವು ಪಾಲಿಸಿಕೊಂಡು ಹೋದ್ರೆ ಅರಿವಿನವರು. ಆ ಧರ್ಮ ಬಿಟ್ಟು ನೀವು ಅಧರ್ಮ ಮಾಡ್ಲಕ್ಕೂ ನಿಮ್ಮ ಮನಸ್ಸು ಹೇಳ್ತದ ಇಲ್ಲ. ಅದಕ್ಕೇನಂತಾರ, ಅನುಸರಣೆ ಎಂಬುದು ಅಂಗದ ಇಚ್ಛೆ. ಅಂಗ ಅಂದ್ರೆ ಮನಸ್ಸು. ನಿಮ್ಮ ಇಂದ್ರಿಯಗಳೇನ ಸೂಕ್ಷ್ಮ ಶರೀರದಲ್ಲಿರುವಂತ ಪಂಚ ಜ್ಞಾನೇಂದ್ರಿಯಗಳು. ಇದೇ ಅಂಗದ ಇಚ್ಛೆ. ಅಂಗದ ಇಚ್ಛೆ ಎಂಬುದೇ ಅನಾಚಾರ. ಲಿಂಗದ ಇಚ್ಛೆ ಅಂತಂದ್ರೆ ಬಸವಾದಿ ಶರಣರ ಪರಂಪರೆಯವರು ಸಸ್ಯಾಹಾರಿಗಳು, ಮಾಂಸಾಹಾರಿಗಳಲ್ಲ. ಅಂಗದ ಇಚ್ಛೆಗೆ ಮಾಂಸ ತಿಂತಾರ, ಬಾಯಿ ರುಚಿಗೆ ಅದನ್ನು ತಿನ್ನಕ್ ಹೋಗ್ತಾರಲ್ಲ, ಅದು ಅನಾಚಾರ. ಅಂಗದ ಇಚ್ಛೆಗೆ ಮದ್ಯಪಾನ ಮಾಡ್ತಾರ, ಅಂಗದ ಇಚ್ಛೆಗೆ ಗುಟ್ಕಾಕ್ ತಿಂತಾರೆ, ತಂಬಾಕ್ ತಿಂತಾರೆ, ಎಲ್ಲ ಬಾಯಿ ಕೆಡಿಸ್ಕೋತಾರ, ಎಲ್ಲ ಹೊಲಸು ಮಾಡ್ಕೋತಾರ. ಆರೋಗ್ಯ, ಮನಸ್ಸು, ಸಮಾಜ ಎಲ್ಲ ಹಾಳು ಮಾಡೋರು, ಇಡೀ ಸಂಸಾರ ಹಾಳು ಮಾಡೋರು. ಅದಕ್ಕೆ ಅಂಗದ ಇಚ್ಛೆ ಎಂಬುದೇ ಅನಾಚಾರ. ಅನಾಚಾರವೆಂಬುದು ಏನಪ್ಪ ಅಂದ್ರೆ ಪಂಚಮಹಾಪಾತಕ. ದೊಡ್ಡ ಕರ್ಮ, ದೊಡ್ಡ ಪಾಪದ ಕೆಲಸ ಅದದು. ಆಚಾರಿಸ್ತರಾಗಿರೋದೇ ಚಲೋ. ಅನಾಚಾರಿಗಳಾದ್ರೆ ಏನೇನಾಗ್ತದ, ನಿಮ್ಮ ಆರೋಗ್ಯ ಕೆಟ್ಟ ಹೋಗಿಬಿಡ್ತದ. ಮನೆಗೆ ಜನರಿಗೆ ಖರ್ಚು ಮಾಡಬೇಕಾದಂತ ಅತ್ಯುಪಯುಕ್ತವಾದಂತ ಗಳಿಸಿದ ದುಡ್ಡು ವ್ಯರ್ಥ ಆಗಿ ಹೋಗ್ಬಿಡ್ತದೆ. ತಾ ಗಳಿಸಿ ತಾನೇ ಕುಡಿದು ಕುಂದಿರ್ತಾನೆ, ಹೆಣತಿ ಊರ್ ಮಂದಿ ಮನಿ ಮುಸುರಿ ತಿಕ್ಕೊತ್ತ ಅಡ್ಡಾಡ್ತಿರ್ತಾವ. ಮತ್ತೆ ಕುಡಿದು ಆರೋಗ್ಯ ಕೆಡಿಸ್ಕೊಂಡು ಆಕಿ ಮುಸುರಿ ತಿಕ್ಕಿದ ರೊಕ್ಕದಾಗ ಇವನಿಗೆ ದವಾಖಾನೆ ತೋರಿಸ್ಬೇಕು. ಅವ ಏನ್ ಬದುಕಂಗಿಲ್ಲ, ಸತ್ತು ಹೋಗ್ಬಿಡ್ತಾನ. ಬದುಕಿರೋ ತನಕ ಕುಡಿದು ಅವು ಮಾಡಿ ಗಲಾಟೆ ಮಾಡಿ ಕಿರಿಕಿರಿ ಮಾಡಿ ಹೋಗ್ತಾನ. ಅವ್ ಮಕ್ಕಳು ಪರದೇಶ ಆಗ್ತಿರ್ತಾವ. ಅವ್ರ ಆಂಡ್ರ ಪರಿಸ್ಥಿತಿ ಮುಂದೆ ಏನೇನಾಗ್ತದ, ಯಾರ್ಯಾರ ಕೈಯಾಗಿ ಬಿದ್ದು ಏನೇನೋ ಆಗಿ ಸತ್ತ ನಾಶ ಆಗಿ ಹೋಗ್ಬಿಡ್ತಾರ, ಮನಿನೇ ಹಾಳಾಗಿ ಹೋಗ್ಬಿಡ್ತದೆ. ಹಿಂಗೆಲ್ಲ ಡೇಂಜರ್ ಕೆಲಸಗಳಾಗ್ತವೆ. ಅದಕ್ಕದು ಪಂಚಮಹಾಪಾತಕ, ಭಾರಿ ನರಕ ಆಗ್ತದೆ. ಆದ್ದರಿಂದ ಅನಾಚಾರಗಳು ಆಗಬಾರ್ದು. ಬಾಯಿ ಚಟ, ಮತ್ತಿನ್ಯಾವ ಚಟಗಳದವ, ವ್ಯಸನಗಳದವ ಎಲ್ಲ ಬಿಟ್ಟು ಬಿಡಬೇಕು. ದುಶ್ಚಟಗಳನ್ನ ಬಿಟ್ಟು ಬಿಡಬೇಕು. ಯಾವುದರಿಂದ ಆರೋಗ್ಯ, ಮನಸ್ಸು ಅದನ್ನೇ ಅವ್ರು ಬಿಡಿಸ್ಲಕತ್ತಾರ. ಆರೋಗ್ಯ ಕೆಡಬಾರ್ದು, ಮನಸ್ಸು ಕೆಡಬಾರ್ದು, ಸಂಸಾರಕ್ಕೆ ಹಾನಿ ಆಗ್ಬಾರ್ದು, ಸಮಾಜಕ್ಕೆ ಹಾನಿ ಆಗ್ಬಾರ್ದು, ನೋಡೋರ್ ಕಣ್ಣಿಗೆ ಅಸಹ್ಯ ಅನಿಸಬಾರ್ದು. ಸತ್ತ ನಾನು ಏನಾಗಿ ಸತ್ತ, ಬಾಳ ಕುಡಿತಿದ್ದೇನ್ರಿ, ಸತ್ತ ಅಂದ್ಮೇಲೆ ಅವನ ಬಗ್ಗೆ ಎಲ್ಲರ ಮಾಡಿದ್ದು ಮಾರಾಯ ಅಂತ ಆಗ್ಯದ್ ಬಿಡು ಮತ್ತ ಅಂತ. ಯಾರ್ದು ಕರುಣೆ ಇರಂಗಿಲ್ಲ. ಹಂಗಾಗ್ಬಾರ್ದು. ಇದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ ಆಚಾರವಂತರು ಎನಿಸಿಕೊಂಡ ಬಳಿಕ ಅನಾಚಾರಕ್ಕೆ ಅನುಸರಣೆ ಮಾಡಿದಡೆ. ಅನಾಚಾರ ಮಾಡಂತ ಮನಸ್ಸು ಹೇಳ್ತಿರ್ತದೆ, ಅದನ್ನು ನೀವು ಅನುಸರಿಸಿದ್ರಿ ಅಂತಂದ್ರೆ ಆಚಾರ ಭ್ರಷ್ಟರಿಗೆ ಅನುಸರಿಸಿ ನಡೆದಡೆ. ಮತ್ತಿನ್ಯಾರೇ ನಿಮಗೆ ದೋಸ್ತರ ಸಿಗ್ತಾರಲ್ಲ, ಅವರು ನಿಮಗೆ ಕೆಡಿಸ್ತಿರ್ತಾರ. ನಿಮಗ್ ಬಲ್ಲಂದ್ರೂ ನಿಮಗೊಂದು ಬೀಡಿ, ಸಿಗರೇಟು, ಕಡ್ಡಿ ಎಲ್ಲ ಕೊಟ್ಟು ಒಂದು ಸೇರಿಸ್ಲಕ್ ನಿಮ್ಗೆ ಹಚ್ಚುತ್ತಾರ. ಅದೇನಾಗ್ತದ, ಅವ ಕೊಟ್ಟ ಬೀಡಿ, ಅವ ಕೊಟ್ಟ ಸಿಗರೇಟ್, ಅವ ಕೊಟ್ಟದ್ದು ಏನು ಚಟ, ಒಂದು ಗೂಟಕ್ಕೆ ಕುಡಿಯೋದು ಹ್ಯಾಂಡ, ಅವೆಲ್ಲ ಏನಾಗ್ತಾವ, ಎಲ್ಲ ಖಲಾಸಾಗಿ ಹೋಗ್ಬಿಡ್ತಾವ. ಆದ್ರೆ ಅದ್ರ ವಾಸನೆ ನಿಮ್ಮೊಳಗೆ ಉಳಿತದ. ಆ ವಾಸನೆಗಳು ಏನ್ ಮಾಡ್ತಾವ, ಇನ್ನೊಂದು ಕುಡಿಬೇಕು, ಇನ್ನೊಂದು ಸೇರ್ಬೇಕು, ಇನ್ನೊಂದು ತಿನ್ಬೇಕು, ಇನ್ನೊಂದು ಮಾಡ್ಬೇಕು ಅಂತ ಚಾಲು ಮಾಡ್ತಾವ. ಆ ವಾಸನೆ ನಿಮ್ಮೊಳಗ ಬೀಜ ಬಿತ್ತಿ ಹೋಗ್ಬಿಡ್ತಾನ ನಾವು ಬಂದವ. ಅದಕ್ಕೇನ್ ಮಾಡ್ಬೇಕು, ಆಚಾರ ಭ್ರಷ್ಟರಿಗೆ ಅನುಸರಿಸಿದಡೆ. ಅನಾಚಾರ ಅನುಸರಿಸುವುದು ಅಂತಂದ್ರೆ ನೀವೇ ಸ್ವತಃ ದುಶ್ಚಟ ಮಾಡೋದು. ಮತ್ತ ಆಚಾರ ಭ್ರಷ್ಟರು ಅಂತಂದ್ರೆ ನಿಮಗೆ ದೋಸ್ತರತ್ತೇನು ಸಿಕ್ಕಿರ್ತಾರ, ಅಂಥವ್ರಿಗೆ ನೀವು ಅನುಸರಿಸಿದ್ರಂದ್ರ ಅಘೋರ ನರಕ ತಪ್ಪದು ನೋಡಿರೇ. ಮುಂದ ಎಲ್ಲ ಹಾಳಾಗಿ ಹೋಗ್ತದ, ಆರೋಗ್ಯನ ಹಾಳಾಗ್ತದ, ಸಂಸಾರ ಹಾಳಾಗ್ತದ, ಮಕ್ಕಳು ಹಾಳಾಗಿ ಹೋಗ್ತಾರ, ಹ್ಯಾಂಡ್ರ ಅಂತೂ ಏನೇನಾಗಿ ಹೋಗ್ತಾರೋ ದೇವರಿಗೇ ಗೊತ್ತು.
ಈ ರೀತಿ ಆಗಿ ಹೋಗ್ಬಿಡ್ತದ, ದೊಡ್ಡ ನರಕ ಆಗ್ತದ. ಅದಕ್ಕೆ ದುಶ್ಚಟಗಳಿಂದ ಮುಕ್ತರಾಗ್ರಿ. ಅಂಗದ ಇಚ್ಛೆ ಅಂದ್ರೆ ಮನಸ್ಸು ಹೇಳಿದ್ದು ಕೇಳಿ, ಮನ್ಸಿಗೆ ಬಂದದ್ದು ತಿನ್ನೋದು, ಮನ್ಸಿಗೆ ಬಂದಂಗೆ ಇರೋದು ಬಿಟ್ಟು ಬಿಡ್ರಿ, ಚೆನ್ನಾಗಿರ್ರಿ, ಒಳ್ಳೆಯವರಾಗಿರ್ರಿ ಅನ್ನೋದೇ ಅವರು ಹೇಳ್ತಾ ಇದ್ದಾರೆ. ಎಲ್ಲರೂ ಚಲೋ ಇದೀವಿ. ಇದು ಏನಾಗಬೇಕು ಈ ಜ್ಞಾನ? ನೀವು 4 ಜನರಿಗೆ ಒಯ್ದು ತಲುಪಿಸಂತ ಕೆಲಸ ಆಗಬೇಕು. ಮತ್ತೆ ನಿಮ್ಮ ಹತ್ರ ಯಾವ ಸಮಸ್ಯೆಗಳು ಬಂದಾಗ ಆ ಸಮಸ್ಯೆಗಳಿಗೆ ನೀವು ಬಗೆಹರಿಸೋದಕ್ಕೆ ನಿಮ್ಮಲ್ಲಿ ಒಂದು ಅರಿವಿರಬೇಕು ಅಂತೇಳಿ ಈಗ ಎಲ್ಲಿ ಬಂತು? ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ 5ನೇ ತರಂಗ ಮಧ್ಯಮಾಧಿಕಾರಿಯ ದೃಷ್ಟಿ ಮಹಾರಾಜರ ಜೊತೆಗೆ ಚರ್ಚೆ ನಡೆದ. ವಿಷಯಾಂಕ 242. ಪ್ರಸಂಗಾನುಸಾರವಾಗಿ ಮಾಯಾ ಸ್ವರೂಪದ ಪ್ರತಿಪಾದನೆ. ನಿನ್ನೆ ಒಂದು 5 ನಿರ್ಣಯಗಳನ್ನು ನೀವು ತಗೊಂಡಿರಿ. ಎದ್ರ ಬಗ್ಗೆ? ಮಾಯೆಯ ಬಗ್ಗೆ. ಅದು ಹ್ಯಾಂಗಿರ್ತದ, ಎಲ್ಲಿರ್ತದ? ಮಾಯೆ ಎಲ್ಲಿರ್ತದ? ಚೇತನವಾಗಿರ್ತದೆ. ಹ್ಯಾಂಗಿರ್ತದ? ಅಜ್ಞಾನ ಕಾಲದಲ್ಲಿ ಜಗತ್ತು ಸತ್ಯ ಅಂತ ತೋರಿಸ್ತದೆ. ಜಗತ್ತ, ಬ್ರಹ್ಮಾಂಡ, ಪಿಂಡಾಂಡ ಎಲ್ಲ ಸತ್ಯ ಅಂತ ತೋರಿಸ್ತದೆ. ಜ್ಞಾನ ಕಾಲದಲ್ಲಿ ಏನಾಗ್ತದೆ? ಬ್ರಹ್ಮ ಸತ್ಯ, ಜಗನ್ಮಿಥ್ಯ ಅನ್ನಿಸ್ತದೆ. ಅಜ್ಞಾನ ಕಾಲದಲ್ಲಿ ಬ್ರಹ್ಮ ಮಿಥ್ಯ, ಜಗತ್ ಸತ್ಯ ಅನ್ನಿಸ್ತಿರ್ತದೆ. ಮತ್ತ ಅದು ಹೆಂಗದ? ಎಲ್ಲಾ ಕಡೆ ಅದ. ಕಣ್ಣು ತೆರೆದ್ರೆ ಏನು ಕಣ್ಣಿಗೆ ಕಾಣಿಸ್ತದ, ಕೈ ಮುಟ್ಟಿದ್ರೆ ಏನೇನು ನಿಮ್ ಕೈ ಸ್ಪರ್ಶಕ್ಕೆ ಸಿಗ್ತದ, ಅದೆಲ್ಲ ಓಟು ಕಡೆ ಅದೇ ತನ್ಮಯ ಆದ. ಮತ್ತೇನದು? ಅಘಟಿತ ಘಟನಾ, ಆಶ್ಚರ್ಯಕರ, ಆಗಬಾರದ್ದು ಆಗಷ್ಟು ಮಾಡಬಾರದ್ದು ಆಗಂಥದ್ದು ಮಾಡಂತ ಕೆಪಾಸಿಟಿ ಆ ಒಂದು ವಸ್ತುವಿಗದ. ಇದು ಹಿಂಗ್ ಮಾಡ್ತದಂತ ನಮಗೆ ಗೊತ್ತಿಲ್ಲ. ಏನ್ ಬೇಕಾದಾಗ್ತದ. ನೀವೇನ್ ಅನ್ಕೊಂಡಿರ್ತೀರಿ? ಈಗ ನೋಡ್ರಿ, ಒಂದು ಸಣ್ಣ ಕೂಸಿರ್ತದ ಅನ್ಕೊಳ್ರಿ. ಅದೇನು ಅಲ್ಲೇ ಬಿದ್ದಲ್ಲೇ ಚಲನ ವಲನ. ನೀವೇನ್ ಮಾಡಿರ್ತೀರಿ? ವಲನ. ಇದೇನು ಎಲ್ಲಿ ಮುಂದಕ್ಕೆ ಹೋಗಲ್ಲ, ಇಲ್ಲೇ ಹಾಸಿಗೆ ಬಿದ್ದು ಎತ್ತರ ಆದ್ರೂ ಆಡ್ತಿರ್ತದ, ಮುಂದಕ್ಕೆ ಹೋಗಲ್ಲ ಅಂತ ನೀವು ತಿಳ್ಕೊಂಡಿರ್ತೀರಿ. ಅದು ಏನ್ ಮಾಡ್ಬಿಟ್ಟಿರ್ತದ? ಅಡ್ಡಾಡಿ ಉಳ್ಳಾಡಿ ಮಂಚದ ಮೇಲಿಂದ ಸರದಾಡಿ ಬಂದು ತೆಳಗ ಧಾಪ್ ಅಂತ ಬಿದ್ದಿರ್ತದೆ. ನೀವೇನ್ ಅನ್ಕೊಂಡಿರ್ತೀರಿ? ಇದು ಸರದಾಡಂಗಿಲ್ಲ. ಚಲನ ವಲನ. ವಲನ ಅಂದ್ರೆ ಇದ್ದಲ್ಲೇ ಕಳ್ಳಾಡೋದು. ಚಲನ ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದು. ನೀವೇನ್ ತಿಳ್ಕೊಂಡಿರಿ? ವಲನ ಅಂತ ತಿಳ್ಕೊಂಡಿರಿ. ಅದು ಏನ್ ಮಾಡ್ಬಿಟ್ಟದ? ಚಲಿಸ್ಬಿಟ್ಟದ. ಚಲಿಸುವಾಗ ಎಲ್ಲ ಧಾಪ್ ಅದ್ ಬಿದ್ದು ಜಗ್ಗಿ ಅತ್ತಾಗೆ ಗೊತ್ತಾಗ್ತದ. ಅವಾಗ ನೀವೇನಂತೀರಿ? ಇದು ಮುಂದಕ್ಕೆ ಬರ್ತದಂತ ನಾವು ಅನ್ಕೊಂಡಿದ್ದಿಲ್ಲ, ಹಿಂಗ ಸರದು ಬಂದಕ್ಕೆ ಬಿದ್ದದಂತ ನಮ್ಗೆ ಗೊತ್ತಿಲ್ಲ ಬಿಡ, ಹಿಂಗ ಆಗ್ತದಂತ ಗೊತ್ತಿದ್ದೀರಿ. ಇದು ಅಘಟಿತ ಘಟನಾ, ಹೌದಾ? ಇಲ್ಲ, ಇವು ಆಗಂಗಿಲ್ಲ ಅಂತ ನೀವು ತಿಳ್ಕೊಂಡಿರ್ತೀರಿ. ಆತವ್ ಅವು ಆದತ್ನಾಗ ಏನು ಮಾಡ್ಬೇಕು? ಅತ್ಯಂತ ದೊಡ್ಡ ಫೇಮಸ್ ವ್ಯಕ್ತಿ ಚಿತ್ರದುರ್ಗ ಮುರುಘರಾಜೇಂದ್ರ ಶರಣರು. ಎಂತ ವ್ಯಕ್ತಿಗಳು, ಎಂತ ದೊಡ್ಡ ದೊಡ್ಡ ಗುರುಗಳು ಜೈಲ್ನಾಗ ಅದಾರ. ಈಗ ಎಂತಿಂತವ್ರು ಗೌರವ, ಅವ್ರಂತವ್ರಲ್ಲ, ಮಾಡಂಗಿಲ್ಲ ಅಂತೇಳಕ್ಕೆ ನಿಮಗೆ ಅನಿಸಿರ್ತವ. ಆದ್ರೂ ಏನಾಗ್ತಿರ್ತದ? ಆಗ್ತಿರ್ತಾವ, ಏನೇನೋ ಆಗ್ತಿರ್ತಾವ. ಈ ಕಡೆ ಬದುಕಿ 4 ಮಂದಿ ಕಲಿಯಂಗೂ ಇಲ್ಲ, ಸತ್ತು ಸುಳ್ಳಾಡಿ ಸೇರಂಗೂ ಇಲ್ಲ. ಇಂಥ ಪರಿಸ್ಥಿತಿಗಳು ಬಂದ್ಬಿಡ್ತಾವ. ಅಘಟಿತ ಘಟನೆಗಳಾಗ್ತಿರ್ತಾವ. ಇದಕ್ಕೆ ಕಾರಣ ಏನು? ಯಾವುದು ಕಾರಣ? ಯಾವುದು ಕಾರಣ ರೀ ಈ ರೀತಿ ಆಗೋದಕ್ಕೆ? ಅಘಟಿತ ಘಟನೆಗೆ ನಿಮ್ಮ ಅಜ್ಞಾನ, ನಿಮ್ಮಲ್ಲಿರುವ ಅಜ್ಞಾನನೇ ಕಾರಣ, ಮಾಯೇನೇ ಕಾರಣ, ಅವಿದ್ಯೆನೇ ಕಾರಣ. ಅದು ಎಲ್ಲಿದ? ನಮ್ಮೊಳಗೆ ಆದ. ನಮ್ಮ ಒಳಗೆ ಅದ. ಮತ್ತು ಅಜ್ಞಾನ ಯಾವಾಗ ಕೆಲಸ ಮಾಡ್ತದದು? ನೀವು ಅಜ್ಞಾನ ಕಾಲದಲ್ಲಿದ್ರೆ ಮಾಡ್ತದೆ. ಜ್ಞಾನದ ಕಾಲದಲ್ಲಿದ್ರೆ ಅದೇನು ಮಾಡಂಗೇ ಇಲ್ಲ. ನೀವು ಜ್ಞಾನದ ಕಾಲದಲ್ಲಿದ್ರಿ ಅಂತಂದ್ರೆ ಅದೇನು ಕೆಲಸನೇ ಮಾಡಂಗಿಲ್ಲ. ನೀವು ಅಜ್ಞಾನ ಕಾಲದಲ್ಲಿ ಇದ್ರಿ ಅಂತಂದ್ರೆ ಕೆಲಸ ಮಾಡ್ತದೆ. ಅದಕ್ಕೆ
ಅರಿವಿನಾಗಿರ್ಬೇಕು. ಸದಾ ಕಾಲ ಅಂಗದ ಮೇಲಿನ ಲಿಂಗ ಅಗಲಬಾರದು ಅಂತ ಹೇಳ್ಯಾರ. ಹಂಗಂದ್ರೇನು? ಕೊಳ್ಳಾಗ ಲಿಂಗ ಹಾಕೊಂಡು ಊರೆಲ್ಲ ತಿರುಗಾಡಿ ಇಸ್ಪೇಟ್ ಆಡ್ಕೋತ ಹೆಳ್ಳ ಕುಡ್ಕೋತ ಸುಡುಗಾಡು ಮಾರಿ ಮಾಡ್ಕೊಂಡು ತಿರುಗಾಡಿಸಿ ಬೀಡಿ ಸೇದ್ಕೋತ ಕುಟ್ಕ ತಿನ್ಕೋತ ಅಂಗದ ಮೇಲೆ ಲಿಂಗ ಅಗಲಬಾರದು, ಕೊಳ್ಳಾಗ ಲಿಂಗ ಹಾಕೊಂಡು ತಿರುಗಾಡ. ಇದು ಅಲ್ಲ, ಹಂಗ್ ಮಾಡೋದು ಅಲ್ಲ. ಅದು ಲಿಂಗ ಗುರು ಅಷ್ಟೇ. ಒಳಗಿರೋ ಅರಿವು ಸರಿಬಾರ್ದು ಅಂತ. ನಮ್ಮ ಅಂಗದ ಮೇಲಿನ ಲಿಂಗ ಸರಿಬಾರ್ದು ಅಂದ್ರೆ ಅರಿವು ಸದಾ ಕಾಲ ಅರಿವಿನಲ್ಲಿ ಇರ್ಬೇಕು. ಅಘಟಿತ ಘಟನೆ ಆಗ್ಲಾರ್ದಂಗ ಏನಾಗ್ತದ? ಅಂಗದ ಮೇಲಿಂದ ಲಿಂಗ ಅಂದ್ರೆ ಅರಿವು ಬಿಡ್ತು ಅಂತಂದ್ರೆ ಮರಿವು ಕೆಲಸ ಮಾಡಿಬಿಡ್ತದ, ಏನಾರ ಒಂದು ಗದ್ದಕ್ಕೆ ಹಾಕಿಬಿಡ್ತದೆ. ಹಿಂಗಾಗಿ ನಾವು ಯಾವಾಗಲೂ ಅಂಗದ ಮೇಲಿನ ಲಿಂಗ ಅಗಲಬಾರ್ದು ಅಂದ್ರೆ ಸದಾ ಕಾಲ ಅರಿವಿನಲ್ಲಿದ್ರೆ ಅಂತ ಕೆಲಸಗಳು ಆಗಂಗಿಲ್ಲ. ಆ ರೀತಿ ಸದಾ ಕಾಲ ಅರಿವಿನಲ್ಲಿರೋಂಥದ್ದು ಒಂದು ರೂಢಿ ಮಾಡ್ಕೋಬೇಕು. ಮುಂದೆ 153ನೇ ವಿಷಯಾಂಕ ನಿನ್ನೆ ಪೇಟಿಕೆ ಹಾಕಿದ್ದೆವು. ಸತ್ ಔರ್ ಸತ್ असत्य विलक्षण स्वरूप ताको ताहिकु अविद्याओ अज्ञान हू बखानिये. ತಾಕೋ ಸ್ವರೂಪ, ಅದರ ಸ್ವರೂಪ ಸತ್ ಮತ್ತು ಅಸತ್ಗಿಂತಲೂ ವಿಲಕ್ಷಣವಾಗಿದೆ. ಸತ್ ಅಂತೀರೇ, ಆದಂತೀರ ಇಲ್ಲ, ಇಲ್ಲಂತೀರ ಆದ. ಹಾವು ಇಲ್ಲ ಅಂದ್ರೆ ಸತ್ ಅಸತ್ತತೆ ವಿಲಕ್ಷಣ ಅಂತಂದ್ರ, ಈಗ ಹಗ್ಗದೊಳಗ ನೀವು ಕಂಡ ಹಾವು ಅದರ ಸ್ವರೂಪ ಹೆಂಗದಪ್ಪ ಅಂತಂದ್ರ, ಹಾವು ಆದಂತೀರ ಇಲ್ಲ, ಬೆಳಕು ಮಾಡಿ ನೋಡಿದ್ರೆ ಅಲ್ಲಿ ಹಾವು ಇಲ್ಲ. ಮತ್ತ ಇಲ್ಲಂತೀರ ಅಳಿಸ್ತದ, ಅಂಜಿಸ್ತದ. ಹಂಗ ಈ ಜಗತ್ತು ನೀವು ಇಲ್ಲ ಅಂತೀರಿ ಅಂತಂದ್ರೆ, ಬ್ರಹ್ಮಾಂಡ ಪಿಂಡಾಂಡ ಸಂಸಾರ ಇಲ್ಲ ಅಂತ ನೀವು ಅಂದ್ರಿ ಅಂತಂದ್ರೆ, ಮತ್ತ ಸುಖ ದುಃಖ ಭಯ ಚಿಂತೆ ಜವಾಬ್ದಾರಿಗಳು ಕರ್ತವ್ಯಗಳು ಆವು ಇವು ಏನೇನೋ ಮಾಡ್ಲಕತ್ತೇವಲ್ಲ ಹುಟ್ಟಿದಾಗ ನೋಡುದು ಸಾಯ ತನಕ. ಜಗತ್ತು ಇಲ್ಲ ಅವನಿಗೆ, ಇವೆಲ್ಲ ಅದಾವಲ್ಲ ಮಾಡ್ಲಕತ್ತೀವಲ್ಲ ವ್ಯಾವಹಾರಿಕ ಬದುಕು. ಇಲ್ಲ ಅಂದ್ರೆ ಆದ, ಮತ್ತ ಅದ ಅಂದ್ರೆ ಇಷ್ಟೆಲ್ಲ ಜವಾಬ್ದಾರಿ ಇವತ್ತು ನೀವೇನೆಲ್ಲ ಮಾಡಿದ್ರು ಸಹಿತ ನೀ ಏನ್ ಮಾಡಿದೆ ಅಂತವೆಲ್ಲ ಹೊಸ ಕೂಡಿಕೆ ಲಾಸ್ಟಿಗೆ ಏನು ಮಾಡಿದ. ಆಯ್ತಪ್ಪ ನಾ ಏನು ಮಾಡಿಲ್ಲ ಆಯ್ತಾ ಅಂತಿಮ ಒಪ್ಕೋತಾನ. ಅವ ಏನ್ ಮಾಡಿದೆ ಅಂತ ಇವ ಅಂತಾನ. ಇಬ್ರು ಕೂಡಿಕೆ ಏನ್ ಮಾಡಿದ್ರು ಏನು ಮಾಡಿಲ್ಲ ಆದಂತೀರ ಇಲ್ಲ. ಎಲ್ಲ ಓಟು ಕಡಿಗೆ ನಾವು ಚಂದ ಎಣ್ಣೆ ಹಾಕಿ ತಿಕ್ಕಿ ತಿಕ್ಕಿ ಪೋಷಣೆ ಮಾಡಿಕೊಂಡಂತ ಶರೀರ. ಏನ್ ಶರೀರ ಪೋಷಣೆ ಮಾಡ್ತಾರ? ಅದಕ್ಕೆ ಏನೇನು ಹಚ್ಚಿ ತಿಕ್ಕತಿರ್ತಾರೆ ಕ್ರೀಮ್ಗಳು ಅವು ಇವು ಹಾಕಿ. ಇದಿಟ್ಟು ಉಸಿರು ಹೋಯ್ತು ಅಂದ್ರೆ ಎಲ್ಲ ಒಟ್ಟು ಕ್ರೀಮ್ ಆ ಕಡೆ ಕಲಾ ಆದಂತೀರ ಇಲ್ಲ. ಇಷ್ಟೊಂದು ಜವಾಬ್ದಾರಿ ಹೊತ್ತು ಮಾಡಿದ್ರೂ ಇದಕ್ಕೇನಾರ ಅರ್ಥ ಆದಂತ ವಿಚಾರ ಮಾಡಿರೇನು? ಇಲ್ಲ, ಏನಿಲ್ಲ. ಇಲ್ಲ ಅಂತೀರ ಆದ. ಸತ್ತು ಮತ್ತು ಅಸತ್ತು ಎರಡಕ್ಕೂ ವಿಲಕ್ಷಣ. ಮತ್ತ ಕೆಲವೊಬ್ರು ಏನಂದ್ರು ಸದಸತ್ತು ಅಂದ್ರು, ಎಡ್ಡು ಅಂದ್ಬಿಟ್ರಾಯ್ತು. ಎಡ್ಡು ಹೆಂಗಂತೀರಿ? ಸತ್ತ ನಂತರ ಅನ್ಬೇಕು, ಬದುಕೆ ನಂತರ ಅನ್ಬೇಕು. ದವಾಖಾನ್ಯಾಗ ಡಾಕ್ಟರ್ ಸತ್ತನಂತಂದ್ರ ಸ್ಮಶಾನಕ್ಕೆ ಒಯ್ಯ ತಯಾರಿ ನಡೀತದ, ಬದುಕೇನಂತಂದ್ರ ಮನಿಗೆ ಒಯ್ಯ ತಯಾರಿ ನಡೀತದ. ಮತ್ತೆ ಸತ್ತನ ಬದುಕೇನ ಎಡ್ಡು ಅಂತಂದ್ರ ಅವನಿಗೆ ಎಲ್ಲಿ ಒಯ್ತಾರೆ, ಯಾಕಡೆಂತ ಒಯ್ತಾರೆ ಎಡ್ಡು ಹೇಳಿದ್ರು. ಹಂಗ ಇದು ಏನಾಗ್ತದ ಅಂತಂದ್ರ ಸದಸತ್ ಅನ್ಲಿಕ್ಕೂ ಬರಂಗಿಲ್ಲ. ಸತ್ತಿದ್ದಲ್ಲಿ ಅಸತ್ತಿರಂಗಿಲ್ಲ, ಅಸತ್ತಿದ್ದಲ್ಲಿ ಸತ್ತಿರಂಗಿಲ್ಲ. ಇದೇನದ ಕನ್ಫ್ಯೂಷನ್. ಅದ ಕನ್ಫ್ಯೂಷನ್. ಈ ಸಂಸಾರ ಅನ್ನೋದು ಇದು ಕನ್ಫ್ಯೂಷನ್. ಈ ಕನ್ಫ್ಯೂಷನ್ದಾಗ ನಾವೇನ್ ಮಾಡ್ಬೇಕು? ಜ್ಞಾನದಲ್ಲಿ ಇದ್ದೇವಂತಂದ್ರೆ ಎಲ್ಲಾ ಕಾಲದಲ್ಲಿ ಜ್ಞಾನದಲ್ಲಿ ಇದ್ದೆವು, ವ್ಯವಹಾರ ನಡೆಯಂಗಿಲ್ಲ. ಎಲ್ಲಾ ಕಾಲದಲ್ಲಿ ವ್ಯವಹಾರದಲ್ಲಿದ್ದೇವಂತಂದ್ರ ಇದೇನಾಗ್ತದ? ತಪ್ಪು ಕೆಲಸಗಳು ಭಯಂಕರ ಆಗ್ಲಕತ್ತಿ ಬಿಡ್ತಾವ, ಅಜ್ಞಾನದ ಕೆಲಸಗಳು ಭಯಂಕರ ಆಗ್ತಾವ. ಹಿಂಗಾಗಿ ಇದು ಸ್ವರೂಪ ಹೆಂಗದ ಅಂತ ತಿಳ್ಕೊಳ್ಳೋದಕ್ಕ ಸತ್ತು ಮತ್ತು ಅಸತ್ತು ಎರಡಕ್ಕೂ ವಿಲಕ್ಷಣವಾಗಿದೆ. ಅದನ್ನೇ ತಾಹಿಕೋ ಅವಿದ್ಯಾ ಔ ಅಜ್ಞಾನ ಹೂ ಬಕಾಯೆ. ಅದನ್ನೇ ಏನಂತಾರ? ಅಜ್ಞಾನ ಅಂತಾರ, ಅವಿದ್ಯೆ ಅಂತಾರ, ಮಾಯೆ ಅಂತಾರ.
ಈ ರೀತಿ ಅಂತಿರ್ತಾರೆ. ಅದಕ್ಕ 6ನೇ ನಿರ್ಣಯ ಏನ್ ಬರ್ಕೊಂಡ್ರಿ? ನಿನ್ನೆ 5 ನಿರ್ಣಯ ಆಗ್ಯಾವ. ಈಗ 6ನೇ ನಿರ್ಣಯ ತಾಕೋ ಸ್ವರೂಪ ಅಂತಂದ್ರೆ ಅದರ ಸ್ವರೂಪ ಹೆಂಗದಪ್ಪ ಅಂದ್ರೆ ಸತ್ತು ಮತ್ತು ಅಸತ್ತು ಎರಡಕ್ಕೂ ವಿಲಕ್ಷಣವಾಗಿದೆ. 6ನೇ ನಿರ್ಣಯ ಬರ್ಕೋಬೇಕು. ಮಾಯೆಯ ಸ್ವರೂಪದ ವರ್ಣನ ನಡೆದದ. ಸತ್ತು ಮತ್ತು ಅಸತ್ತು. ಸತ್ತು ಅಂತಂದ್ರೆ ಎಲ್ಲ ಕಾಲದಲ್ಲಿ ಇರುವಂತದ್ದು, ಯಾವುದರಿಂದಲೂ ಬಾಧೆ ಹೊಂದಲಾರದಂಥದ್ದು ಸತ್ತಂದ್ರೆ. ಎಲ್ಲ ಕಾಲ, ಎಲ್ಲ ದೇಶ, ಎಲ್ಲ ವಸ್ತುಗಳಲ್ಲಿ ತುಂಬಿ ತುಳುತ್ತಾ ಇರುವಂಥದ್ದು ಸತ್ತು. ಯಾವುದು ಇದ್ರೇನು, ಯಾವುದು ಹೋದ್ರೇನು, ಯಾವುದು ಬಂದ್ರೇನು, ಏನಾದ್ರೂ ಅದರೊಳಗೆ ಏನು ವ್ಯತ್ಯಾಸ ಆಗ್ಲಾರ್ದಂತ ನಿರ್ವಿಕಾರ ವಸ್ತು ಸದ್ವಸ್ತು ಬ್ರಹ್ಮ, ಶುದ್ಧ ಬ್ರಹ್ಮ. ಅಸತ್ತು ಅಂತಂದ್ರೆ ಎಂದೂ ಇಲ್ಲದ್ದು, ಯಾವ ಕಾಲದಲ್ಲಿ ಇಲ್ಲದ್ದು, ಯಾವ ವಸ್ತುವಿನಲ್ಲೂ ಇಲ್ಲದ್ದು, ಯಾವ ದೇಶದಲ್ಲೂ ಇಲ್ಲದ್ದು. ಹಾವಿನೊಳಗೆ ಹಗ್ಗ ಇಲ್ಲೇ ಇಲ್ಲ. ಇದು ಹಗ್ಗದೊಳಗ ಹಾವು ಇಲ್ಲೇ ಇಲ್ಲ, ಯಾವ ಕಾಲದಲ್ಲೂ ಇಲ್ಲ. ಹಗ್ಗದಾಗ ಎಲ್ಲರ ಹಾವು ಇರ್ತದೇನ್ರಿ? ಎಂದರೆ ಇರ್ತದೇನು? ಎಂದೂ ಇಲ್ಲ. ಯಾವ ವಸ್ತುವಿನಲ್ಲೂ ಇಲ್ಲ, ಯಾವ ಕಾಲದಲ್ಲೂ ಇಲ್ಲ, ಯಾವ ದೇಶದಲ್ಲೂ ಇಲ್ಲ. ಅದು ಅಸತ್. ಹಿಂಗಾಗಿ ಅದೇನದ ಸತ್ತು ಮತ್ತು ಅಸತ್ತು ಎರಡಕ್ಕೂ ವಿಲಕ್ಷಣ ಅದ. ಸತ್ ಅಂತ ಅನ್ಲಿಕ್ಕೂ ಬರಲ್ದು, ಅಸತ್ ಅಂತ ಅನ್ಲಿಕ್ಕೂ ಬರಲ್ದು. ಈ ರೀತಿ ಇದ್ದಂಥದಕ್ಕೆ ಒಂದು ಹೆಸರು ಏನ್ ಕೊಟ್ರು? 6ನೇ ನಿರ್ಣಯ ಐತಿ. 7ನೇ ನಿರ್ಣಯ ಎಲ್ಲರೇ ಅಜ್ಞಾನ, ಅವಿದ್ಯೆ, ಮಾಯೆ ಮತ್ತೇನರ ಶಬ್ದಗಳು ಬಳಸಿದ್ರಂದ್ರೆ ಅವೆಲ್ಲ ಒಂದೇ. ಅವಿದ್ಯೆ ಅನ್ನೋದು ನಿಮ್ಮೊಳಗಿನ ಅವಿದ್ಯೆ, ನಮ್ಮೊಳಗಿನ ಅವಿದ್ಯೆ. ಜೀವಿಗಳ ಒಳಗಿರುವಂಥದ್ದು ಮಾಯೆಗೆ ಅಜ್ಞಾನ ಅಂತಾರೆ, ಅವಿದ್ಯೆ ಅಂತಾರೆ. ಎಲ್ಲ ಜೀವಿಗಳ ಅಜ್ಞಾನ ಅವಿದ್ಯೆಗಳ ಮೊತ್ತನೇ ಮಾಯೆ. ಎಲ್ಲರೊಳಗಿರೋದು ಅಜ್ಞಾನನೇ ಮಾಯೆ. ಟೋಟಲ್ ಮಾಡಿದ್ರೆ ಮಾಯೆ, ಸೆಪರೇಟ್ ಮಾಡಿದ್ರೆ ಅವಿದ್ಯೆ ಅಥವಾ ಅಜ್ಞಾನ. ಅದಕ್ಕೇನಂತಾರೆ? ಅವಿದ್ಯೆ ಮತ್ತು ಅಜ್ಞಾನ ಎಂದು ಹೇಳುತ್ತಾರೆ. ಎಷ್ಟಾದ ನಿರ್ಣಯ? 7 ಆದವ. ಅದಕ್ಕೇನಂತೀರಿ? ಮತ್ತೆ ಇಲ್ಲ ಅಂದ್ರೆ ಅದ ಅಂತೀರಿ, ಅದ ಅಂದ್ರೆ ಇಲ್ಲ ಅಂತೀರಿ ಅಂತಂದ್ರೆ ಅದಕ್ಕೇನಂತಾರ? ಅವಿದ್ಯೆ ಅಂತಾರ, ಅಜ್ಞಾನ ಅಂತಾರ. ಅಂದ ಕೂಡ್ಲೇನೆ ನಿಮ್ಗೆ ಏನು ಮಣ್ಣು ಗೊತ್ತಾಗಲ್ಲ ಇದು ಹೇಳಿದ್ಮೇಲೆ. ಈಗ ಸಚ್ಚ ಬಿಡಿಸಿ ಹೇಳ್ಬೇಕು. ಪಂಚಭೂತ, ಅವಿದ್ಯೆ ಅಜ್ಞಾನ ಅಂದ್ರೇನು? ಪಂಚಭೂತ ಮತ್ತು ಪಂಚಭೂತಗಳಿಂದ ಆದ ಪ್ರಪಂಚಿಕ ವಸ್ತುಗಳು, ವಸ್ತು ಪ್ರಪಂಚ, ಮತ್ತೆ ಬ್ರಹ್ಮಾಂಡ ಮತ್ತು ಪಿಂಡಾಂಡ ಮತ್ತು ಸಂಸಾರ. ನೀವು ಜಮಾಯಿಸ್ಕೊಂಡಿರಲ್ಲ ಸಂಸಾರ, ನಂದು ನಂದು ಅಂತೇಳಿ. ಪಿಂಡಾಂಡ, ನಿಮ್ಗೊಂದು ಪಿಂಡಾಂಡ ಆದಿಲ್ಲ ನಿಮ್ ಶರೀರ. ಬ್ರಹ್ಮಾಂಡ ನಿಮ್ ಸಂಸಾರ. ಇವು ಎಂದರೆ ನನ್ನ ಸಂಸಾರ ಅಂತ ನೀವು ಬಡದಾಡ್ಲಕತ್ತೀರಿ. ಅವು ಎಂದರೆ ನಿನ್ನ ಸಂಸಾರ ಅದೀನಿ ಅಂತ ಹೇಳಿದ್ರೆ ಬಂದವೆ ನಿಮಗವು? ನಿಮ್ ತೆಕ್ಕಿ ಬಿದ್ದವೆ ಬಂದವು. ನಾನು ನಿನ್ನ ಸಂಸಾರ ಅದೀನಿ. ಬ್ರಹ್ಮಾಂಡ ಪಿಂಡಾಂಡಗಳು ಕ್ಷಣ ಕ್ಷಣಕ್ಕೆ ದೂರ ಆಗ್ಲಕತ್ತಾವ ನಿಮ್ಲಿಂತ, ಗೊತ್ತದ? ನಿಮಗ್ ಗೊತ್ತಿಲ್ಲಂಗೆ ದೂರ ಆಗ್ಲಕತ್ತಾವ. ಒಂದಿನ ಇವನ್ ಕೈಯಂದು ಯಾವಾಗ ಬಿಡಿಸ್ಕೊಂಡು ಹೋಗ್ತೀನಿ ಅಂತ ಕಾಯ್ಕೊಂಡು ಕೂತಾವ. ಒಂದೊಂದು ವರ್ಷ ನೀವು ಬರ್ತ್ಡೇ ಮಾಡ್ಕೊಂಡಂಗ ಒಂದೊಂದು ವರ್ಷ ದೂರ ಆದಂಗ, ಹೌದಾ ಇಲ್ಲ? ಹೌದರ್ಲಿಂತ ಒಂದು 100 ವರ್ಷ ನಿಮ್ಮದು ಬದುಕ್ಲಕತ್ತೀರಿ ಅಂತಂದ್ರ 75ನೇ ಬರ್ತ್ಡೇ ಮಾಡ್ಕೊಂಡಿರಿ ಅಂದ್ರ 75 ವರ್ಷ ನಿಮ್ ಸಂಗಟ ಇದ್ರು ಇನ್ನು 25 ವರ್ಷ ಉಳಿದದು ನಿಮ್ ಜೊತೆಗಿರೋದು. ಅವು ದೂರ ಆಗ್ಲಕತ್ತಾವಿಲ್ಲ. ಅದಕ್ಕೆ ಅದು ಸತ್ತನಂಗಿಲ್ಲ, ಅಸತ್ತನಂಗಿಲ್ಲ. ಮಾಯೆಯು ಸತ್ತಿಗೂ ವಿಲಕ್ಷಣವಾಗಿದೆ, ಅಸತ್ತಿಗೂ ವಿಲಕ್ಷಣ. ಈಗ ಅಜ್ಞಾನ ಅವಿದ್ಯೆ ಮಾಯೆ ಅಂದ್ರೆ ಎದಕ್ಕಂತೀರಿ ಅಂತ ಗೊತ್ತಾಯ್ತಾ? ಬ್ರಹ್ಮಾಂಡ ಪಿಂಡಾಂಡ ಸಂಸಾರ
ಇವು ಏನದವ ಅವಕ್ಕೇನಾರ ನಾವೇನದೀವತ್ತು ಅವಕ್ಕೇನಾರ ಗೊತ್ತದೇನು? ಪಂಚಭೂತಗಳಿಗೆ ನಾ ಭೂಮಿ ಅದೀನಿ, ನಾ ನೀರು ಅದೀನಿ, ನಾ ಗಾಳಿ ಅದೀನಿ ಅಂತ ಏನಾರ ಅವಕ್ಕೆ ಗೊತ್ತದೇನು? ನಾ ಆಕಾಶ ಅದೀನಿ, ನಾ ಅಗ್ನಿ ಅದೀನಿ ಅಂತೇಳಿ. ಅಗ್ನಿಗೆ ಏನಾರ ನಾ ಅಗ್ನಿ ಅಂತ ಗೊತ್ತದೇನು? ನಾ ಯಾರಿಗಾರ ಮುಟ್ಟಿದ್ರೆ ಸುಟ್ಟು ಹೋಗ್ತಾರ ಅವರೆಲ್ಲ, ಅದಕ್ಕೆ ಏನಾರ ಜ್ಞಾನ ಅದ ಏನು? ಜಡ ವಸ್ತುಗಳವೆಲ್ಲ. ಜಡ ಅಂತಂದ್ರೇನು? ತಾವು ಏನದವ ಅಂತನೂ ಗೊತ್ತಿಲ್ಲ, ತಮ್ಮ ಮಾಲೀಕರು ಯಾರದಾರ ಅಂತನೂ ಗೊತ್ತಿಲ್ಲ, ನೀವ್ಯಾರತ್ತು ಗೊತ್ತಿಲ್ಲ, ನಾವ್ಯಾರಂತೂ ಗೊತ್ತಿಲ್ಲ. ಅಂತ ಅಗ್ನಿಗೆ ದೇವರಂತ, ಅಗ್ನಿದೇವ ಅಂತ ಇರ್ತಾರೆ. ನಮ್ಮ ಬದುಕಿಗೆ ಅದು ಉಪಯೋಗ ಆಗ್ತದ, ನೀರ ಗಾಳಿ ಉಪಯೋಗ ಆಗ್ತದ ಅಂತೇಳಿ ಅವಕ್ಕ ದೇವ್ರಂತ. ಆ ದೇವ್ರಂತನೂ ನಾವು ದೇವ್ರ ಹೆಂಗತ್ತವ ಜಡ ವಸ್ತುಗಳು, ಅವುಗಳನ್ನ ಬಳಸ್ಕೊಂಡು ಬದುಕಿ ಏನು ಈ ಜಗತ್ತಿನ ಲೀಲೆ ಮಾಡ್ಲಿಕ್ಕತ್ತಾನ ಅವನು ದೇವ್ರ. ಅದಕ್ಕ ತಾವು ಏನದವ ಅಂತ ಅವಕ್ಕೆ ಗೊತ್ತಿಲ್ಲ, ನಾವ್ ಯಾರಂತನೂ ಅವಕ್ಕೇನು ಗೊತ್ತಿಲ್ಲ. ಹೀಗಾಗಿ ಅವೇನದವ ಮಾಯೇ. ನಿಮ್ ಮನೆಯಾಗ ಬೇಕಾದಷ್ಟು ಜೋಬ್ನಾಗ ರೊಕ್ಕ ಅದಾವ, ಅಲ್ಮರೆ ರೊಕ್ಕ ಅದಾವ, ಬಂಗಾರ ಬೆಳ್ಳಿ ಎಲ್ಲ ಆದ. ಅವು ರೊಕ್ಕಕ್ಕೆ ಏನಾರ ಗೊತ್ತದ ನಾನ್ ನಿನ್ನ ರೊಕ್ಕ ಅಂತ? ನಿಮ್ ಜೋಬ್ನಾಗಿಂದ 10 ರೂಪಾಯಿ ಅದಪ್ಪ, ಅದು ನಾನ್ ನಿಂದ 10 ರೂಪಾಯಿ ಅಂತ ಎಂದರೆ ಅಂದದೇನದು? ನನ್ನ ರೊಕ್ಕ ನೀವು ತೆಕ್ಕಿಗೆ ಬಿದ್ದೀರಿ. ಅವು ಎಂದರೆ ನೀನು ರೊಕ್ಕ ಇದೀನಿ ನಾನಂತ ಎಂದರೆ ಬಂದವೇನು ಹೇಳ್ರಿ? ಯಾವ ರೊಕ್ಕ ನೀವು ಏನಾರ ಅಂದುತ್ತೆ ನಿಮ್ ಬಗ್ಗೆ ಅಭಿಮಾನ ಪಟ್ಟವೇನು ಹೇಳ್ರಿ? 70 ವರ್ಷ ಆಯ್ತು ಈ ಶರೀರ ಪೋಷಣೆ ಮಾಡ್ಲಕತ್ತಿದಿ, ಇಷ್ಟು ಚಂದ ಮಾಡ್ಲಕತ್ತಿದಿ, ನಾನ್ ನಿನ್ನ ಶರೀರ ಅದೀನಿ ಅಂತ ಎಂದರೆ ಅಂದದೇನದು? ಅರಿವಿಗೇಡಿ, ಅರಿವಿಲ್ಲದ ಜಡ ವಸ್ತು ಅದು. ಅದು ನನ್ನ ಶರೀರ ಅಂತ ನೀವು ಮಾಡ್ಲಕತ್ತೀರಿ ಅಷ್ಟೇ ಹೊರತು ಅದು ನಿನ್ನ ಶರೀರ, ನಾನು ನಿನ್ನ ಶರೀರ ಅದೆಂದೂ ಅಂದಿಲ್ಲ. ಅಸತ್ತು, ಅವಿದ್ಯೆ, ಮಾಯೆ, ಅಜ್ಞಾನ ಹಿಂಗಂದ ಕೂಡ್ಲೇನೆ ಏನು ಗೊತ್ತಾಗಲ್ಲ. ನಿಮ್ಮ ಶರೀರನೇ. ನಿಮ್ಮ ಮನಸ್ಸಿಗೆ ನಾ ಮನಸ್ಸದೀನಿ ಅಂತ ಏನಾರ ಗೊತ್ತದೇನು? ಬುದ್ಧಿಗೆ ನಾ ಬುದ್ಧಿ ಅದೀನಿ, ಅಹಂಕಾರಕ್ಕೆ ನಾ ಅಹಂಕಾರ ಅದೀನಿ, ಚಿತ್ತಕ್ಕೆ ನಾ ಚಿತ್ತ. ನಿಮ್ಮ ಶರೀರ ಸ್ಥೂಲ ಸೂಕ್ಷ್ಮ ಕಾರಣ ಶರೀರ. ಆ ಕಾರಣ ಶರೀರದಾಗ ನಾ ಅಜ್ಞಾನಿ ಅದೀನಂತಾರೆ, ಅದಕ್ಕೆ ಏನಾರ ಗೊತ್ತದೇನು? ಏನು ಗೊತ್ತಿಲ್ಲ. ಇದೆ ಅಂತದ ನೋಡ್ರಿ ಹೆಂಗ. ನಿಮ್ ಸ್ಥೂಲ ಶರೀರಕ್ಕೆ ನಾ ಶರೀರ, ನಾ ಕಣ್ಣದೀನಿ ಅಂತ ನಿಮ್ ಕಣ್ಣಿಗೆ ಗೊತ್ತದೆ? ನಿಮ್ ಕಣ್ಣಿಗೆ, ನಿಮ್ ಕೈಗೆ ನಾನು ಕೈ ಅಂತೇಳಿ ಆ ಕೈಗೆ ಏನಾರ ಗೊತ್ತದ? ಕಾಲಿಗೆ ನಾ ಕಾಲದೀನಿ ಅಂತ ಏನಾರ ಗೊತ್ತದ? ಬಾಯಿಗೆ ನಾ ಬಾಯಿ ದೇಶವರಿ ಮಾತಾಡ್ತದ, ಆದ್ರೆ ನಾನು ಬಾಯಿ ಅಂತ ಅದಕ್ಕೆ ಏನಾರ ಗೊತ್ತದೇನು? ಬಾಯಿ ಅರಿಸಿಕೊಳ್ಳುವ ವಸ್ತು, ಇದು ಬಾಯಿ ಅಂತ ಅರಿಯುವ ವಸ್ತು ಆತ್ಮ, ಅರಿಸಿಕೊಳ್ಳುವ ವಸ್ತು ಅನಾತ್ಮ. ಅದಕ್ಕೆ ಏನೇನು ಶಬ್ದಗಳು ಮಾಡಿದ್ರಿ? ಮಾಯೆ, ಅವಿದ್ಯೆ, ಅಜ್ಞಾನ, ಅನಾತ್ಮ. ಮತ್ತಿನ್ನೇನು ಎಲ್ಲ ಶಬ್ದಗಳೇನೇನದಾವ? ಜಗ್ಗಿ ಒಂದು 15-20 ಅದಾವ. ಅವ್ಯಾಕೃತ, ಶರೀರ, ಪಂಚಭೂತ, ಅದೇ ಬ್ರಹ್ಮಾಂಡ, ಪಿಂಡಾಂಡ, ಸಂಸಾರ. ಏನು ಅವ್ರ ಬಗ್ಗೆ ಏನು ಚೈತನ್ಯದ ಒಂದು ಇದನ್ನೇ ಇಲ್ಲ, ಅರಿವೇ ಇಲ್ಲ ಅದಕ್ಕೆ. ನೆಕ್ಸ್ಟ್, ಮಾಯೆಯನ್ನ ಸತ್ತಂತೂ ಹೇಳಲಿಕ್ಕೂ ಬರಲ್ಲ. ಕಾರಣವೇನೆಂದರೆ ಅದು ಬ್ರಹ್ಮಜ್ಞಾನದಿಂದ ಬಾಧೆಗೊಳ್ಳುತ್ತದೆ. ಯಾವಾಗ ನೀವು ಬ್ರಹ್ಮಜ್ಞಾನಿಗಳಾಗ್ತೀರಿ ಆವಾಗ ಏನಾಗ್ಬಿಡ್ತದ? ಅಲ್ಲಿ ಬ್ರಹ್ಮ ಹೊರತುಪಡಿಸಿ ಮತ್ತಿನ್ನೇನು ಇಲ್ಲ. ಅಲ್ಲಿ ಬ್ರಹ್ಮಾಂಡನೂ ಇಲ್ಲ, ಪಿಂಡಾಂಡನೂ ಇಲ್ಲ, ಸಂಸಾರ ಇಲ್ಲ, ಎಲ್ಲನೂ ಬ್ರಹ್ಮನೇ ಅದ, ಬ್ರಹ್ಮಮಯನೇ ಆದ. ಎಲ್ಲವೂ ಬ್ರಹ್ಮಮಯ ಇದ್ದದ್ದು ಜ್ಞಾನ ಕಾಲದಲ್ಲಿ. ಯಾವಾಗ ನೀವು ಅಜ್ಞಾನ ಕಾಲಕ್ಕೆ ಬರ್ತೀರಿ ಎಲ್ಲವೂ ಮಾಯಾಮಯ, ಅವಿದ್ಯಾಮಯ, ಅಜ್ಞಾನಮಯ, ಅನಾತ್ಮಮಯ ಆಗಿಬಿಡ್ತದೆ ಅಷ್ಟೇ. ಬ್ರಹ್ಮಜ್ಞಾನ ಬಂತು, ಅದು ಬಾಧೆಗೊಳ್ತದೆ. ಬ್ರಹ್ಮಜ್ಞಾನ ಬಂತು ಅಂದ್ರೆ ಅದು ಬಾಧೆಗೊಳ್ತದೆ. ಅದ್ರ ಸಹಿತ ಸೂಕ್ಷ್ಮವಾಗಿ ತಿಳ್ಕೋಬೇಕು ನೀವು. ಕತ್ತಲು ಬಂತು ಅಂತ ಬೆಳಕು ಹೊಡೆಯುತ್ತದೇನ್ರಿ ಎಂದರೆ
ಕತ್ತಲು ಬಂದದಂತ ಬೆಳಕು ಓಡಿ ಹೋಗ್ತದೇನು? ಎಂದಾದರೂ ಕತ್ತಲೆ ಬೆಳಕನ್ನು ಓಡಿಸಿದ್ದೇನಾರ ಉದಾಹರಣೆ ಅದ ಏನು? ಈಗ ಬೆಳಕು ಬಂತಂದ್ರೆ ಕತ್ತಲು ಇಲ್ಲದಂಗ ಆಗ್ತದ ಇಲ್ಲ? ಆದ್ರೆ ಕತ್ತಲು ಬಂದಕ್ಕೆ ಬೆಳಕಿಗೆ ಇಲ್ದಂಗೆ ಎಂದರೆ ಮಾಡ್ಯದೇನು? ಹಂಗ ಇದೇನದ, ಜ್ಞಾನ ಬಂತು ಅಂದ್ರೆ ಅಜ್ಞಾನ ನಾಶ ಆಗ್ತದ, ಅಜ್ಞಾನ ಬಂದಕ್ಕೆ ಜ್ಞಾನವನ್ನ ನಾಶ ಮಾಡಿದ್ದು ಎಂದು ಕೇಳಿಲ್ಲ. ಜ್ಞಾನಕ್ಕ ಅಸ್ತಿತ್ವ ಅದ, ಅರಿವಿಗೆ ಅಸ್ತಿತ್ವ ಅದ, ಅಜ್ಞಾನಕ್ಕೆ ಅಸ್ತಿತ್ವ ಇಲ್ಲ. ಜ್ಞಾನ ಇಲ್ಲದಕ್ಕದ ಅಜ್ಞಾನವಾಗಿ ತೋರ್ಲಕತ್ತದ, ಅರಿವು ಇಲ್ಲದಕ್ಕ ಏನಾಗ್ಲಕತ್ತದ? ಜಗತ್ತಾಗಿ ತೋರ್ಲಕತ್ತದ, ಬ್ರಹ್ಮಾಂಡ ಆಗಿ ತೋರ್ಲಕತ್ತದ, ಪಿಂಡಾಂಡಾಗಿ ತೋರ್ಲಕತ್ತದ, ವಸ್ತು ಪ್ರಪಂಚ ಆಗಿ ತೋರ್ಲಿಕತ್ತದ, ಸಂಸಾರ ಆಗಿ ತೋರ್ಲಕತ್ತದ. ಅದಕ್ಕ ಜ್ಞಾನ ಇಲ್ಲದಕ್ಕ. ಯಾವಾಗ ನೀವು ಬ್ರಹ್ಮಜ್ಞಾನಿಗಳಾಗ್ತೀರಿ ಆ ಸಮಯದಲ್ಲಿ ಎಲ್ಲಾ ಕಡೆ ಬ್ರಹ್ಮನನ್ನೇ ನೋಡಿದ್ರಿ ಅಂತಂದ್ರ ಅಲ್ಲಿ ಸಂಸಾರ ಇಲ್ಲ, ಬ್ರಹ್ಮಾಂಡ ಇಲ್ಲ, ಪಿಂಡಾಂಡ ಇಲ್ಲ, ಏನೇನು ಇಲ್ಲ. ನಾಮರೂಪಾತ್ಮಕ ಜಗತ್ತನ್ನದು ಇಲ್ಲವೇ ಇಲ್ಲ. ಕೇವಲ ಒಂದೇ ಒಂದು ಬ್ರಹ್ಮ, ಅವನು ಬಿಟ್ಟರೆ ಮತ್ತೊಂದೇನು ಇಲ್ಲ. ಆ ದರ್ಶನ ಮಾಡಿಕೊಂಡ್ರೆ ಮೋಕ್ಷ, ಪರಮಾನಂದ ಪ್ರಾಪ್ತಿ ರೂಪ, ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ. ಆ ದರ್ಶನವನ್ನ ಮರೆತು ನೀವು ನಾಮ ರೂಪ ಕ್ರಿಯೆ ಗುಣ ಸ್ವಭಾವಗಳನ್ನು ನೋಡಿದ್ರಿ, ಏನಾಯ್ತು? ಸರ್ವ ದುಃಖ ಪ್ರಾಪ್ತಿ, ಪರಮಾನಂದ ನಿವೃತ್ತಿ, ಬಂಧನಕ್ಕೊಳಗಾಗ್ತೀರಿ. ಮೋಕ್ಷದ ಬದಲಿ ಬಂಧನಕ್ಕೊಳಗಾಗ್ತೀರಿ. ಯಾಕೆ ಬಂಧನಕ್ಕೊಳಗಾಕಿರಿ? ಯಾಕೆ ಭಯ ಆಗ್ಲಕತ್ತದ? ಯಾಕೆ ದುಃಖ ಆಗ್ಲಕತ್ತದ ಅಂತಂದ್ರ ನಾಮರೂಪಾತ್ಮಕ ಜಗತ್ತನ್ನ ನೋಡಿದ್ದಕ್ಕ. ನಾಮರೂಪಾತ್ಮಕ ಜಗತ್ತನ್ನ ನೋಡಿದ್ದಕ್ಕ ಬಂಧನ. ಇನ್ನೇನ್ ಮಾಡ್ತೀರಿ? ಮಾಯೆಯನ್ನ ಅಸತ್ತಂತಲೂ ಹೇಳಲಿಕ್ಕೆ ಬರಲ್ಲ. ಅದೇನದ? ಬಂಜೆಯ ಮಗ, ಮೊಲದ ಕೋಡು, ಸ್ವರೂಪಹೀನ, ಕಾಣಿಸದೇ ಇಲ್ಲ, ಇಲ್ಲದೆ ಇರುವುದಕ್ಕೆ ಅಸತ್ತಂತ ಕರೀತಾರೆ. ಆದರೆ ಅದು ಬಂಜೆಯ ಮಗನ ಹಾಗೆ ಇಲ್ಲದಂಗ ಅದ ಏನು? ಮೊಲದ ಕೋಡಿನ ಹಾಗೆ ಇಲ್ಲದಂಗ ಅದ ಏನು? ಅದು ಆದ ಕಣ್ಣಿಗೆ ಕಾಣ್ಲಕತ್ತದ, ಕೈಗೆ ಸಿಗ್ಲಕತ್ತದ, ಗೋಚರವಾಗಿದೆ. ಹಿಂಗಾಗಿ ಅದನ್ನು ಅಸತ್ತು ಕೂಡ ಅನ್ಲಕ್ ಬರಲ್ಲ. ಬಂಜೆಯ ಮಗನ ಹಾಗೆ ಇಲ್ಲದ್ದು ಅಂತ ಹೇಳಲಿಕ್ಕೂ ಬರಲ್ಲ, ಆದ ಅಂತನೂ ಹೇಳಲಿಕ್ಕೆ ಬರಲ್ಲ. ಅದಕ್ಕೆ ಸತ್ ಅಂತ ಹೇಳಲಿಕ್ಕೆ ಬರಲ್ಲ ಅನ್ನೋದಕ್ಕೆ ಹೆಂಗ್ ಹೇಳ್ತೀರಿ? ಮಾಯೆಯನ್ನ ಸತ್ ಅಂತ ಹೇಳಲಿಕ್ಕೆ ಬರಲ್ಲ. ಹೆಂಗ್ ಬರಲ್ಲ ಹೇಳ್ರಿ? ಮಾಯೆಯನ್ನ ಸತ್ ಅಂತ ಹೇಳಲಿಕ್ಕೆ ಬರಲ್ಲ. ಹೆಂಗ್ ಬರಲ್ಲ? ಬ್ರಹ್ಮಜ್ಞಾನ ಆದ ಕ್ಷಣನೇ, ಹಗ್ಗದ ದರ್ಶನ ಆದ ಕ್ಷಣನೇ ಹಾವು ಹೆಂಗ್ ಹೋಗ್ತದ, ಹಂಗ ಬ್ರಹ್ಮಜ್ಞಾನ ಆದ ಕ್ಷಣಕ್ಕೆ ಅದು ಇಲ್ಲದಂಗ ಆಗ್ತದಲ್ಲ. ಹೀಗಾಗಿ ಅದಕ್ಕೆ ಸತ್ ಅನ್ಲಿಕ್ಕೆ ಬರಂಗಿಲ್ಲ. ಯಾವುದರಿಂದಲೂ ಬಾಧಿಸಿಕೊಳ್ಳಲಾರದಂತ ತತ್ವವೇ ಸತ್. ಇದು ಬಾಧೆಗೊಳಗಾಗ್ತದೆ. ಬ್ರಹ್ಮಜ್ಞಾನದಿಂದ ಬಾಧೆಗೊಳಗಾಗುವ ಕಾರಣ ಇದಕ್ಕೇನಂತಾರ? ಸತ್ತೆನ್ನಲು ಬರುವುದಿಲ್ಲ. ಬಾಧೆಗೊಳ್ತದ, ಇಲ್ಲದಂಗ ಆಗ್ತದ. ಮತ್ತೆ ಅಸತ್ಯನ್ನಲಿಕ್ಕೆ ಬರುವುದಿಲ್ಲ. ಬಂಜೆಯ ಮಗ, ಮೊಲದ ಕೋಡು ಇವೇನದವ ಅಸತ್, ಇಲ್ಲದು. ಹಂಗ ಈ ಜಗತ್ತು ಬಂಜೆಯ ಮಗನ ನೋಡ್ಲಾರ್ದಂಗ, ಇದು ನೋಡ್ಲಾರ್ದಂಗ ಇದು ಕಣ್ಣಿಗೆ ಕಾಣುತ್ತದ, ಕೈಗೆ ಸಿಗುತ್ತದ. ಹೀಗಾಗಿ ಇದನ್ನ ಅಸತ್ ಕೂಡ ಅನ್ಲಿಕ್ಕೆ ಬರಂಗಿಲ್ಲ. ಅದಕ್ಕೆ ಇಲ್ಲಿ ಏನಪ್ಪ ಅಂತಂದ್ರೆ, ಜಗತ್ತು ಪರಿಣಾಮ ಉಪಾದಾನ ಕಾರಣ. ಜಗತ್ತು ಏನದ? ಪರಿಣಾಮ ಉಪಾದಾನ ಕಾರಣ. ಮಾಯೆ ವಿವರ್ತ ಉಪಾದಾನ ಕಾರಣ. ಜಗತ್ತು ಪರಿವರ್ತನೆ ನಿಯಮ.
ಇದೇನಂದ್ರ ಜಗತ್ತು ಪರಿಣಾಮ ಉಪಾದಾನ ಕಾರಣ. ಮಾಯೆ ಅಂದ್ರೂ ಜಗತ್ತೇ, ಅದು ಬ್ರಹ್ಮ ವಿವರ್ತ ಉಪಾದಾನ ಕಾರಣ. ಅದು ಹೆಂಗದ? ಮಾಯೆಯ ವಿವರ್ತ ಉಪಾದಾನ ಕಾರಣ. ಮಾಯೆಯೂ ಅಲ್ಲ, ಮಾಯೆಯೂ ಅಲ್ಲ. ಈಗ ಹಗ್ಗಕ್ಕೆ ಕಾರಣ ಇದಾಗ್ಲಿಕ್ಕತ್ತದ ಶಬ್ದ, ಅದು ನೀಟಾಗಿ ಬರ್ಕೊಳ್ರಿ. ಮೊದಲು ಜಗತ್ತು ಏನದ? ಪರಿಣಾಮ ಉಪಾದಾನ ಕಾರಣ. ಜಗತ್ತು ಪರಿಣಾಮ ಉಪಾದಾನ ಕಾರಣ. ಮುಂದೇನಪ್ಪ ಅಂತಂದ್ರ ಮಾಯೆಯ ಅನ್ನೋದಕ್ಕ ವ್ಯತ್ಯಾಸದ. ಮಾಯೆಗೆ ಒಂದು ವಿವರ್ತ ಉಪಾದಾನ ಕಾರಣ ಅಂತಂದ್ರ ತನ್ನ ಸ್ವರೂಪ ನಷ್ಟ ಮಾಡ್ಕೊಳ್ಳಾರ್ದೆ ಮಾಯೆ ಆಗಿ ತೋರ್ಲಕತ್ತದಲ್ಲ ಬ್ರಹ್ಮ. ಮಾಯೆಯ ವಿವರ್ತ ಉಪಾದಾನ ಕಾರಣ. ಈಗ ಘಟದ ವಿವರ್ತ ಉಪಾದಾನ ಕಾರಣ ಅಂತ ಅನ್ಲಕ್ ಬರಲ್ಲ. ಘಟದ ವಿವರ್ತ ಉಪಾದಾನ ಕಾರಣ ಅಂತಂದ್ರ ಮಣ್ಣು ತನ್ನ ಸ್ವರೂಪ ಮೂಲ ಸ್ವರೂಪವನ್ನ ತ್ಯಾಗ ಮಾಡದೆ ಘಟದ ರೂಪ ತಾಳಿದ್ದು ಘಟದ ವಿವರ್ತ ಉಪಾದಾನ ಕಾರಣ ಅಂತಂದಂಗ ಇದು ಮಾಯೆಯ ವಿವರ್ತ ಉಪಾದಾನ ಕಾರಣ. ತಿಳಿತಾ ಇಲ್ಲ? ಹೋಯ್ತ ಒಳಗೆ ಇಲ್ಲ ಅಲ್ರಿ. ಈಗ ಹಗ್ಗ ತಾನು ಹಗ್ಗವಾಗಿಯೇ ಉಳಿದು ಹಾವಿಗೆ ಏನಾಗ್ಯದದು? ವಿವರ್ತ ಉಪಾದಾನ ಕಾರಣ ಆಗ್ಯದಿಲ್ಲ. ಹಾವಿನ ವಿವರ್ತ ಉಪಾದಾನ ಕಾರಣ ಯಾವಾಗ? ಹಾವಿಗೆ ವಿವರ್ತ ಉಪಾದಾನ ಕಾರಣ ಯಾವುದು? ಮತ್ತು ತನ್ನ ಮೂಲ ಸ್ವರೂಪವನ್ನು ತ್ಯಾಗ ಮಾಡದೆ ಅದು ಏನ್ ಮಾಡ್ಯದ? ಹಾವಾಗಿ ತೋರದ. ಆ ಹಾವಿಗೆ ಮೂಲ ಕಾರಣ ಯಾವುದು? ಹಗ್ಗ. ಅದು ಹೆಂಗದಂದ್ರೆ ತನ್ನ ಸ್ವರೂಪ ತ್ಯಾಗ ಮಾಡ್ಲಾರ್ದೆ ಹಾವಾಗಿ ತೋರ್ಲಕತ್ತದ. ಹಾವಿನ ವಿವರ್ತ ಉಪಾದಾನ ಕಾರಣ. ಘಟದ ವಿವರ್ತ ಉಪಾದಾನ ಕಾರಣ ಯಾವುದು? ಮಣ್ಣು. ಮಣ್ಣು ತನ್ನ ಮೂಲ ಸ್ವರೂಪವನ್ನು ತ್ಯಾಗ ಮಾಡದೆ ಮಣ್ಣು ಮಣ್ಣಾಗಿಯೇ ಉಳಿದು ಘಟವಾಗಿ ತೋರುತ್ತಿದೆ. ಹಾಗೆ ಮಾಯೆಯ ವಿವರ್ತ ಉಪಾದಾನ ಕಾರಣ ಯಾವುದು? ಬ್ರಹ್ಮ. ಬ್ರಹ್ಮ ತಾನು ಬ್ರಹ್ಮವಾಗಿಯೇ ಉಳಿದು ಜಗತ್ತಾಗಿ ತೋರುತ್ತಿದ್ದಾನೆ. ವಿವರ್ತ. ಬ್ರಹ್ಮನ ವಿವರ್ತ ಅಂದ್ರು ಒಂದೇ, ಮಾಯೆಯ ವಿವರ್ತ ಅಂದ್ರು ಒಂದೇ. ಆ ಮಾಯೆ ಅನ್ನೋ ವಸ್ತು ತಯಾರಾಗುವುದಕ್ಕ ಒಂದು ಹಿಂದ ವಿವರ್ತ ಏನೋ ಒಂದು ಅದಲ್ಲ, ಅದೇ ವಿವರ್ತ. ಬ್ರಹ್ಮನೇ ವಿವರ್ತವಾಗಿ ಮಾಯೆಯಾಗಿ ತೋರ್ಲಿಕ್ಕತ್ತಾನ. ಈಗ ನಾ ಹೇಳದ್ ನೋಡ್ರಿ, ವಿವರ್ತ ಅಂತಂದ್ರೆ ತನ್ನ ಮೂಲ ಸ್ವರೂಪ ವ್ಯತ್ಯಾಸ ಮಾಡ್ಕೊಳ್ಳಾರ್ದೆ ಇನ್ನೊಂದು ವಸ್ತುವಾಗಿ ತೋರ್ಲಕತ್ತದಲ್ಲ. ಈಗ ಮಣ್ಣು ಅದು ಎದರದು ವಿವರ್ತ? ಘಟದ ವಿವರ್ತ. ಘಟಕ್ಕೊಂದು ವಿವರ್ತ ವಸ್ತು ಬೇಕಲ್ಲ, ಘಟಕ್ಕ ಒಂದು ವಿವರ್ತ ಕಾರಣ ವಸ್ತು ಬೇಕಲ್ಲ, ಮಣ್ಣು.
ಮಣ್ಣು. ಈಗ ಮಾಯೆಯ ವಿವರ್ತ ವಸ್ತು ಯಾವ್ದಂತಂದ್ರೆ ಬ್ರಹ್ಮ. ಮಾಯೆಯ ವಿವರ್ತ ಉಪಾದಾನ ಕಾರಣ ಅಂದ್ರೆ ಬ್ರಹ್ಮ. ಮಾಯೆಯ ವಿವರ್ತ ಉಪಾದಾನ ಕಾರಣ ಅಂದ್ರೆ ಬ್ರಹ್ಮ. ಇನ್ನು ಮುಂದೆ ಅದ್ರ ಮುಂದೆ ವಾಕ್ಯಗಳು ಬರ್ಕೊಳ್ರಿ, ನಿಮಗೆ ತಿಳಿತದೆ. ಘಟದ ತನ್ನ ಮೂಲ ಸ್ವರೂಪದಲ್ಲಿ ಯಾವ ವ್ಯತ್ಯಾಸ ಮಾಡಿಕೊಳ್ಳಾರ್ದೆ ಇನ್ನೊಂದು ವಸ್ತುವಾಗಿ ಯಾವುದು ತೋರ್ತದ ಅದಕ್ಕೆ ಘಟದ ವಿವರ್ತ ಉಪಾದಾನ ಕಾರಣ. ಘಟದ ವಿವರ್ತ ಉಪಾದಾನ ಕಾರಣ ಅಂದ್ರೆ ಘಟದ ವಿವರ್ತ ಉಪಾದಾನ ಕಾರಣ ಅಂದ್ರೆ ಏನ್ ಬರಿಬೇಕು? ಮಣ್ಣು. ಮಾಯೆಯ ವಿವರ್ತ ಉಪಾದಾನ ಕಾರಣ ಅಂದ್ರೆ ಬ್ರಹ್ಮ. ಏನ್ ತೊಂದರೆ ಆಗ್ಲಕತ್ತದ ತಿಳಿಯಲ್ಲ ನನಗೆ. ಮಾಯೆಯು ಅಂತಂದೆ ನಾನು. ಅದು ಫಸ್ಟಿಗೆ ಅದು ಅಂದದ್ದೇ ಹೊಲ್ಸಾಯ್ತು ಸ್ವಲ್ಪ. ಮಾಯೆಯು ಅಲ್ಲ, ಮಾಯೆಯ. ಆ ಮಾಯೆಗೆ ಕಾರಣವಾದ ಒಂದು ವಸ್ತು ಅದ ಬ್ರಹ್ಮ. ಅದು ಹೆಂಗದ ಅಂತಂದ್ರೆ ವಿವರ್ತ ಉಪಾದಾನ ಕಾರಣ ಅದ. ಅಂದ್ರ ತನ್ನ ಸ್ವರೂಪವನ್ನು ತಾನು ಕೆಡಿಸಿಕೊಳ್ಳಲಾರದೆ ಇನ್ನೊಂದು ವಸ್ತುವಾಗಿ ತೋರ್ಲಿಕ್ಕಂತ. ಮಾಯೆಯ ವಿವರ್ತ ಉಪಾದಾನ ಕಾರಣ ಅಂದ್ರೆ ಬ್ರಹ್ಮ. ಘಟದ ವಿವರ್ತ ಉಪಾದಾನ ಕಾರಣ ಅಂದ್ರೆ ಮಣ್ಣು. ಈ ಜಗತ್ತಂತ ನಿಮಗೆ ಏನು ತೋರ್ಲಿಕ್ಕತ್ತದ ಅದು ಪರಿಣಾಮ ಉಪಾದಾನ ಕಾರಣ. ಅದು ಚೇಂಜ್ ಆಗೋತ್ ಹೋಗ್ತದೆ, ಪರಿಣಾಮ ಹೊಂದುತ್ತಿರ್ತದೆ. ಪರಿವರ್ತನೆಯೇ ಜಗದ ನಿಯಮ ಅಂತೀರ ಇಲ್ಲ, ಚೇಂಜ್ ಆಗ್ತಿರ್ತದೆ. ಸರಿ ಹೋಯ್ತಾ? ಅದಕ್ಕೇನ್ ಮಾಡ್ಬೇಕು? ಅದಕ್ಕ ಸತ್ತಂತಲೂ ಹೇಳಲಿಕ್ಕೆ ಬರುವುದಿಲ್ಲ. ನಿರ್ಣಯಗಳು ಬರ್ಕೋಬೇಕು. ಮುಂದ ಬರ್ದಿರ. ಈಗ ಏನಂತ ಬರ್ದಿರಿ? ಸತ್ತಿಗೂ ವಿಲಕ್ಷಣವಾಗಿದೆ, ಅಸತ್ತಿಗೂ ವಿಲಕ್ಷಣವಾಗಿದೆ ಅಂತ ಬರ್ದಿರಿ. ಮುಂದೇನಾಯ್ತು? ಈ ಮಾಯೆ ಏನದ? ಪರಿಣಾಮ ಉಪಾದಾನ ಕಾರಣ. ಇದೇನಾಗ್ಯದ? ಮಾಯೆಯು ಅಂದ್ರೆ ಜಗತ್ತು. ಅದು ಪರಿಣಾಮ ಉಪಾದಾನ ಕಾರಣ ಅಂದ್ರೆ ಪರಿವರ್ತನಶೀಲ, ಚೇಂಜ್ ಆಗ್ತಿರ್ತದ, ಒಂದೇ ತರ ಇರಂಗಿಲ್ಲ. ಚೇಂಜ್ ಆಗ್ತಿರ್ತದ. ಪರಿವರ್ತನಶೀಲವಾಗಿದೆ. ಮುಂದಿನ ಬರ್ಕೋಬೇಕು. ಜಗತ್ತು ಮಾಯೆ ಏನಂತೀರಿ ಎಲ್ಲ ಅನ್ಕೊಳ್ರಿ. ಮತ್ತೇನದ? ಮಾಯೆಯು ಏನಾಗ್ಯದ? ಬ್ರಹ್ಮದ ವಿವರ್ತ ಉಪಾದಾನ ಕಾರಣವನ್ನು ಹೊಂದಿದೆ. ಬ್ರಹ್ಮದ ವಿವರ್ತ ಉಪಾದಾನ ಕಾರಣವನ್ನು ಹೊಂದಿದೆ. ವಿವರ್ತ ಉಪಾದಾನ ಕಾರಣ ಅಂದ್ರೆ ಬ್ರಹ್ಮವು ಬ್ರಹ್ಮವಾಗಿಯೇ ಉಳಿದು ಮಾಯೆಯಂತೆ ತೋರ್ತಾ ಇದೆ. ಅದಕ್ಕೆ ಅನ್ನೋದು ಬ್ರಹ್ಮದ ವಿವರ್ತ ಉಪಾದಾನ ಕಾರಣ. ಶರಣಾರ್ಥಿರಪ್ಪ. ನಾಗಾನಂದ ಗುರುಗಳ್ರಿ. ಶರಣರಪ್ಪ. ಶರಣಾರ್ಥಿ. ಬಹಳ ಸಂತೋಷ. ನಾಗಾನಂದ ನಂಬರ್ ಕೊಡ್ರಿ ಸ್ವಲ್ಪ. ನಾಗಾನಂದ ಶರಣರು. ನಿಮ್ಮ ಮಠ ಅಂದ್ರೆ ಮಠದ ಏನು ಆಶ್ರಮ ಅದ ರೀ? ಮಠ ಇದೆ ರೀ, ಜೀವ ಸಮಾಧಿ ಮಠ ರೀ, ನಾಗಲಿಂಗೇಶ್ವರ ಮಠ ಅಂತ. ಎಲ್ಲಿ? ದಾವಣಗೆರೆ ರೀ? ದಾವಣಗೆರೆ ನಿಯರ್ ಬೈ ದಾವಣಗೆರೆ ರೀ. ಇದು ನಾಗಲಾಪುರ ಇದು ಊರು.
ಊರು ನಾಗಲಾಪುರ. ನಾಗಲಾಪುರ ನಾಗಲಿಂಗೇಶ್ವರ ಮಠ ನಾಗಾನಂದ ಸ್ವಾಮಿಗಳು. ನಾಗಾನಂದ ಸ್ವಾಮಿಗಳು ನಾಗಲಿಂಗೇಶ್ವರ ಮಠ. ದಾವಣಗೆರೆ ಬಸ್ ಸ್ಟ್ಯಾಂಡ್ ಇಳಿದೇವಂತಂದ್ರೆ ಎಷ್ಟು ಕಿಲೋಮೀಟರ್ ಆಗ್ತದ ನಿಮ್ದು? ಒಂದು 20 ಕಿಲೋಮೀಟರ್ ಆಗುತ್ತೆ. ಅಂದ್ರೆ ದಾವಣಗೆರೆಗೆ ಇದ್ದಂಗೆ ಮತ್ತೇನದು? ದಾವಣಗೆರೆ ಹತ್ರ 20 ಕಿಲೋಮೀಟರ್ ಆಗುತ್ತೆ. ಮಠ ಕೊಂಡಜ್ಜಿ ತೆರಿಗೆ ಅಂತ ಬರ್ತದ. ಈ ಭಾಗದೊಳಗೆ ಐತೆ. ಅಚ್ಚ, ಬಹಳ ಸಂತೋಷ. ನಾಗಲಿಂಗೇಶ್ವರ ಮಠ, ದಾವಣಗೆರೆ, ನಾಗಾನಂದ ಶರಣರು. ಫೋನ್ ನಂಬರ್ ರೀ? ದಾವಣಗೆರೆ ಅನ್ಬೇಡ್ರಿ, ನಾಗಲಾಪುರ ಅಂದ್ರೆ ಅಂತ ಗೊತ್ತಾಗುತ್ತೆ. ಬ್ರಾಕೆಟ್ನಾಗ ದಾವಣಗೆರೆ ಬೇಕು. ನಮ್ಮ ಊರಾಗನು ಇಲ್ಲಿ ನಾಗಲಾಪುರ ಅದ. ಫೋನ್ ನಂಬರ್ ಹೇಳ್ತೇನೆ ನೋಡ್ರಿ, 89 ನೋಡ್ರಿ 70 ನೋಡ್ರಿ 166 89701 5 ಅದು 6608 ಆಯ್ತು. ಮತ್ತೆ 6 ಲಾಸ್ಟಿಗೆ 86 ರೈಟ್. ಏನಲ್ಲಿ ಆಶ್ರಮದಾಗ ಏನ್ ಚಟುವಟಿಕೆ ನಡೀತಾವ? ಚಟುವಟಿಕೆ ಇದೆ. ಇದು ಊರು ಸುತ್ತಿಕ್ಕ ಬಾಳ ಚಿಕ್ಕದೈತ್ರಿ. ಮತ್ತೆ ಇದೆಲ್ಲ ಉಪ್ಪಾರ ಜನಾಂಗ ಇದೆ. ಉಪ್ಪಾರ ಜನಾಂಗ ಚಟುವಟಿಕೆ ಅಂದ್ರೆ ಶ್ರಾವಣದಲ್ಲಿ ನಾವು 1 ತಿಂಗಳು ಪುರಾಣ ಮಾಡ್ತೀವಿ. 1 ತಿಂಗಳ ಪ್ರಯತ್ನ ಯಾವ್ದಾದ್ರು ಶರಣರನ್ನ ಇಟ್ಕೊಂಡು ಚರಿತ್ರೆ ಪಾರಾಯಣ ಮಾಡ್ತೀವಿ. ಮತ್ತೆ ಮಠ ದೊಡ್ಡದ ಏನು? ಮಠ ದೊಡ್ಡದ? ಇಲ್ರಿ, ಸಾಧಾರಣವಾಗಿದೆ. ಒಂದ್ 25-30 ಜನ ಬಂದ್ರೆ? 25-30 ಜನ ಅಂದ್ರೆ ಇಲ್ಲಿ ವ್ಯವಸ್ಥೆಗೆ ಸ್ವಲ್ಪ ಕಷ್ಟ ಇದೆ. ಇದು ಹಳ್ಳಿ ಅಲ್ಲ. ಇವಾಗ ಬಂದು 4 ವರ್ಷ ಆಯ್ತು ನಾನು ಇಲ್ಲಿ. ನಾನು ಬೆಂಗಳೂರಲ್ಲಿ ಬಸ್ಸು. ಅದಕ್ಕೇನು ಜಮೀನು ಅದು ಏನಾರ ಅದ ಮಠಕ್ಕೆ? ಮಠದ್ದು ಒಂದು 2 ಎಕರೆ ಅಷ್ಟು ಐತ್ರಿ ಇಲ್ಲಿ ಮುಂದೆ. ಅಡಿಕೆ ತೋಟ ಎಲ್ಲ ಮಾಡ್ಕೊಂಡ್ರೆ ಆ ಕಡೆ ಈ ಕಡೆ ಎಲ್ಲ ಅದಾವ. ನೀವು ಮತ್ತೆ ಉತ್ಪನ್ನ ಮಠ ಹೆಂಗ್ ನಡೆಸ್ತೀರಿ? ಮಠ ಏನು ಅವರೇ ಊರವರೇ ಸ್ವಲ್ಪ ಇದು ಮಾಡ್ಕೊಂಡು ನಡೆಸ್ತಾ ಇದಾರೆ ಅಷ್ಟೇ. ಅಭಿವೃದ್ಧಿ ಮಾಡ್ಬೇಕಲ್ಲ. ಬಹಳ ಕಡಿಮೆ ಬಿಟ್ಟಿದೆ. ತುಂಬಾ ಕಡಿಮೆ. ಬಹಳ ಕಷ್ಟ ಅಲ್ಲ ನಡೆಸ್ಬೇಕಾದ್ರ. ಸ್ವಲ್ಪ ಡೆವಲಪ್ಮೆಂಟ್ ಚಿಂತನೆ ಮಾಡ್ಬೇಕು. ಬೆಳವಣಿಗೆ ಮಾಡ್ಬೇಕಾದ್ರೆ ಏನೇನ್ ಮಾಡ್ಬೇಕು, ಹೆಂಗ ಏನು ಅಂತ. ಅದಕ್ಕೆಲ್ಲ ತಮ್ಮ ಒಂದು ಇದು ಬೇಕಲ್ಲ, ಆಶೀರ್ವಾದ ಮತ್ತೆ ಅಭಿಪ್ರಾಯ ಎಲ್ಲ ವಿಚಾರ ಏನ್ ಮಾಡ್ಬೋದು ಅನ್ಕೊಂಡು ಅದಕ್ಕೆ ನಾವು ಇವ್ರು ಕೊಟ್ರೇಶಿ ಅವರು ಬಹಳ ಅವರು ಚಿಂತಕರು. ಅದಕ್ಕೆ ಏನ್ ಮಾಡ್ಬೇಕಂದ್ರ ನಮ್ಮಂತವ್ರಿಗೆ ಇಲ್ಲಿ ಶುದ್ಧ ಬ್ರಹ್ಮ ಪೀಠದವರು ಬರ್ತಾರ ಅಂತ ಹೇಳಿ ಪ್ರವಚನಗಳು ಇಟ್ಕೋಬೇಕು. ಎಲ್ಲರಿಗೆ ಕರೆಸಿ ಗದ್ದಲಕ್ಕೆ ಹಾಕೊಂಡ್ರೆ ರಶ್ ಆಗ್ತದ. ಒಂದೊಂದ್ ಸಾರಿ ಒಬ್ಬೊಬ್ಬರಿಗೆ ಕರೆಸ್ಬೇಕು. ಕರೆಸಿದ್ರಿ ಅಂತಂದ್ರೆ ಅವ್ರೆಲ್ಲರಿಗೆ ಮೇಲಿಂದ ಮೇಲೆ ಆ ಭಕ್ತರಿಗೆ ಕರೆದ ಕುಂದಿರ್ಸ್ಬೇಕು. ಕುಂದಿರ್ಸಿ ಇದಕ್ಕೆ ಒಂದ್ ಏನಾರ ಬೆಳವಣಿಗೆ ಮಾಡ್ಬೇಕಲ್ಲ, ಇದಕ್ಕೊಂದಿಷ್ಟು ಇನ್ನೊಂದಿಷ್ಟು ಆಸ್ತಿ ಪಾಸ್ತಿ ಮಾಡ್ಬೇಕು, ಇದರ ಒಂದು ಮಠ ಚೆನ್ನಾಗಿ ಕಟ್ಟಬೇಕು. ಇದು ಕಟ್ಟಿದ್ರೆ ನಿಮಗೆ ಎಲ್ಲರಿಗೆ ಒಂದು ಧ್ಯಾನ ಪೂಜೆ ಏನಪ್ಪ ಸಾಧನೆ ಮಾಡೋದಕ್ಕೆ ಒಂದು ಕೇಂದ್ರ ಚೆನ್ನಾಗಿ ತಯಾರಾಗ್ತದ ಅಂತೇಳಿ ತಿಳುವಳಿಕೆ ನೀಡಿ ಅವರಿಗೆ ಹಚ್ಚಿ ಅವ್ರ ಕಡೆಯಿಂದ ಅದು ಬೆಳವಣಿಗೆ ಮಾಡಂಗ ಮಾಡ್ಬೇಕು. ಎಲ್ಲರೂ ಮತ್ತೆ ಅವ್ರು ಮಾಡಿದ್ರೆ ಆಗ್ತದೆ, ನಾವು ಮಾಡಕ್ ಆಗ್ತದ ಅದು. ಅದಕ್ಕೆ ಸುತ್ತಮುತ್ತ 4 ಕಡೆ ತಿರುಗಾಡ್ಬೇಕು. ಮನೆಗೆ ಹೋಗಿ ಅಡ್ಡಾಡಿ ಈ ತರ ಮಾಡ್ಬೇಕಂತೀವಿ ಅಂತ ನೀವು ಮೊದಲು ಸಂಕಲ್ಪ ಮಾಡ್ಬೇಕು. ಏನ್ ಮಾಡ್ಬೇಕಂತೀರಿ ಅಲ್ಲಿ ಜನರ ಅವಶ್ಯಕತೆ ತಿಳ್ಕೊಂಡು, ಮತ್ತೆ ಭಕ್ತಿ ಕಡಿಮೆ ಇದ್ದಲ್ಲೇ ಮತ್ತೆ ನಾವು ಭಕ್ತಿ ಹೆಚ್ಚು ಮಾಡ್ಬೇಕು, ಜ್ಞಾನ ಕಡಿಮೆ ಇದ್ದಲ್ಲೇ ಜ್ಞಾನ ಹೆಚ್ಚು ಮಾಡ್ಬೇಕು. ಗುರುವಿನ ಕೆಲಸ ಇರೋದೇ ಅದೇ. ನಿಮ್ಮಿಂದ ಏನ್ ಮಾಡ್ಲಕ್ ಸಾಧ್ಯ ನೀವು ಮಾಡ್ಬೇಕು. ಇಲ್ಲ ನಮ್ಮಂತವ್ರಿಗೆ ಕರ್ಕೊಂಡು ಬೇಕು, ಎಲ್ಲ ಜನರಿಗೆ ಭೇಟಿ ಮಾಡಿಸಿ ಎಲ್ಲರ ಜೊತೆಗೆ ಅವ್ರಿಗೆ ಮಠದಾಗ ಕರೆಸಿ ಕುಂದಿರಿಸಿ, ಅಥವಾ ನಮ್ಮನ್ನ ಅವ್ರ ಹತ್ರ ಕರ್ಕೊಂಡೋಗಿ ಎಲ್ಲ ಕಡೆ ಒಂದ್ ಹಿಂಗ್ ಬರ್ತಾರ ಅಂತೇಳಿ ಒಂದು ಪ್ರಭಾವ ಇಟ್ಕೊಂಡ್ರಿ ಅಂತಂದ್ರೆ ಪ್ರಭಾವದಿಂದ ಅಭಿವೃದ್ಧಿ ತಾನೇ ಆಗ್ತದೆ. ಮಾಡೋಣ. ಒಂದ್ಸಾರಿ ಬರ್ತೀನಿ. ಎಲ್ಲರೂ ನಮ್ಮವ್ರು ಯಾರು ಒಬ್ರು ಇಬ್ರು ಬಂದ್ರಂತೂ ನೋಡ್ಕೊಳಕ್ ಆಗ್ತದಲ್ಲ. ಅಷ್ಟೇ ನೋಡೋಣ ಏನೇನ್ ಮಾಡ್ಲಕ್ ಸಾಧ್ಯ ಮಾಡೋಣ. ಓಕೆ.
ಪಾದ ನಿಮ್ ಪಾದ ನಮ್ಮ ಪಾದ ಎಲ್ಲ ಒಂದೇ, ಎಲ್ಲ ಶ್ರೀಪಾದ ಪರಮಾತ್ಮನ ಪಾದನೇ ಒಂದೇ. ಅಲ್ಲ ಬುದ್ಧಿ ಅದರಲ್ಲಿ ಒಂದು ಮಹತ್ವ ಇದೆ. ಮತ್ತೆ ಜನರಿಗೇನು ಕೂಡ ಸ್ವಲ್ಪ ಸರವಾಗಿ ನಾವು ಹೇಳಿದ್ರೆ ಅಷ್ಟಿದು ಆಗಲ್ಲ. ಒಂದು ತಿಳುವಳಿಕೆ ಮಟ್ಟದಲ್ಲಿ ಬರುವಂಗೆ ಅವತಾರಿಯಲ್ಲಿ ಹೋಗಿ ಹೇಳಿದಾಗ ಎಲ್ಲವೂ ಕೂಡ ಆಗ್ಬಹುದು ಅಂತ ನಂದು ಒಂದು ಅಭಿಪ್ರಾಯ ಇದೆ. ನೀವು ಸಂಕಲ್ಪ ಗಟ್ಟಿಯಾಗಿ ಹಿಡ್ಕೊಂಡು ಬೆಳೆಸಬೇಕು ಅನ್ನೋಂಥ ನಿಮ್ಮೊಳಗೆ ಸಂಕಲ್ಪ ಗಟ್ಟಿ ಇತ್ತು ಅಂತಂದ್ರೆ ಅದು ಖಂಡಿತ ಬೆಳೀತದೆ. ದಾವಣಗೆರೆಯಲ್ಲಿ ಅತ್ಯಂತ ಚಲೋ ಮಂದಿ ನಮ್ಮಲ್ಲಿ ಬಂದು ಸೇರ್ಕೊಂಡ್ರು. ಆದ್ರೆ ಯಾರಿಗೆ ಒಳಗೆ ಶ್ರದ್ಧೆ ಇಲ್ಲ. ಬೇಕಾದಷ್ಟು ಎಜುಕೇಟೆಡ್ ಅದರ, ಎಲ್ಲ ಅದರ, ಅವರಿಗೆ ತಮ್ಮದೇ ಆದ ಒಂದು ಹಿಡಿತ, ತಮ್ಮದೇ ಆದ ಒಂದು ಬಿಗಿತ. ಇವೆಲ್ಲ ಸಮಸ್ಯೆ ಅದಾವ. ಅವುಗಳನ್ನ ನಾವು ಒಡೆದು ಪುಡಿ ಮಾಡಿ ಅವರು ಅದನ್ನ ಏನ್ ಮಾಡಬೇಕು, ಆನಂದದಾಗ ಪರಿವರ್ತನೆ ಮಾಡಬೇಕು. ಮಾಡೋಣ. ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡ್ಬೇಕಂತ ಸಂಕಲ್ಪ ಮಾಡಬೇಕು. ದೃಢ ಸಂಕಲ್ಪ, ಸತತ ಪ್ರಯತ್ನ, ಪ್ರಾಮಾಣಿಕತೆ ಇರ್ಬೇಕು. ಇತ್ತಂದ್ರೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ. ಅದರಲ್ಲಿ ನಾನು ಇಲ್ಲಿ ಒಂದು ಹಳ್ಳಿ ತಿಂಗರಹಳ್ಳಿ ಅಂತಿದೆ, ಆಮೇಲೆ ರಾಗಿ ಮುಸಲ್ವಾಡ್ ಅಂತಿದೆ, ಅದು ಪಂಚಾಯತ್ ಏರಿಯಾ. ಆಮೇಲೆ ಇಂಗ್ಲಗುಂದಿ ಅಂತಿದೆ, ಇನ್ನ ಬಂದು ಶಂಕರನಹಳ್ಳಿ ಅಂತಿದೆ. ನೀವೇನ್ ಮಾಡ್ಬೇಕು, ಅಲ್ಲೆಲ್ಲ ಅರೇಂಜ್ಮೆಂಟ್ ಮಾಡಿಸ್ಬೇಕು. ಪ್ರವಚನಗಳು ಮಾಡಿಸ್ತಾ ಹಿಂಗ್ ಬರ್ತಾರ, ಹೇಳ್ತಾರ, ಜ್ಞಾನ ಹೇಳ್ತಾರ ಅಂತೇಳಿ ಒಂದಿಷ್ಟು ಅರೇಂಜ್ಮೆಂಟ್ಸ್ ಮಾಡಿಸಿ ಅವ್ರಿಗೆ ಹೇಳಿರ್ಬೇಕು. ಬರ್ತಾರ ಅಂದಾಗ ಒಬ್ಬರ ಮನೆ ಒಳಗೋ ಅಥವಾ ಒಂದ್ ಯಾವ್ದಾರ ಮಠದೊಳಗೋ ಎಲ್ಲ ಒಂದು ಕಾಮನ್ ಪ್ಲೇಸ್. ಏನಿಲ್ಲ ಅಂದ್ರೆ ಶಾಲೆಗಳಂತೂ ಸಂಡೆ ಖಾಲಿನೇ ಇರ್ತಾವ. ಸಂಡೆ ಯಾವ್ದಾರ ಒಂದು ಸ್ಕೂಲ್ ಒಳಗ ಮಠದ ಮುಂದೆ ಜಾಗ ಇದೆ, ಬೇಕಾದ್ರೆ ವಿಶಾಲವಾಗಿ ಜಾಗ ಇದೆ, ಅದೇನಿಲ್ಲ ಮಾಡಬಹುದು. ಯಾಕಂದ್ರೆ ನಾವು ಶ್ರಾವಣ ಕಾರ್ಯಕ್ರಮ ಎಲ್ಲ ಮಾಡಿದಾಗ ಈಗ ಇಲ್ಲಿ ಪುರಾಣ ಅಂದ್ರೆ ಗೊತ್ತಿರಲಿಲ್ಲ ಬುದ್ಧಿ. ಪುರಾಣ ಪ್ರವಚನ ಅಂದ್ರೆ ಏನು ಅಂತ ಕೇಳೋರು ಅವರು. ಹಿಂಗಾಗಿ ಅದನ್ನ ನಾವು ಶ್ರಾವಣದ ಮುಖಾಂತರ ಅವರಿಗೆ ಸ್ವಲ್ಪ ಇದು ಮಾಡಿಕೊಂಡು ಮತ್ತೆ 4 ಜನ ಕರ್ಕೊಂಡು ನೀವು ಏನೂ ಗೊತ್ತಿಲ್ಲದ ಜನ ನಿಮ್ಗೆ ಸಿಕ್ಕಾರಲ್ಲ, ದೊಡ್ಡ ಪುಣ್ಯವಂತರು. ಪಾಟಿ ಸ್ವಚ್ಛದ, ಏನ್ ಬರದ್ರೂ ಬರೀತದ. ಅವ್ರು ಏನಾರೇ ಬೇರೆ ಏನಾರೇ ಕಲ್ಕೊಂಡಿದ್ರು, ಬೇರೆ ಏನಾರೇ ತಿಳ್ಕೊಂಡಿದ್ರು ಅಂತಂದ್ರ ಅದನ್ನ ಅಳಕಸೋದು ಬಹಳ ಕಷ್ಟ. ಯಾರ್ಯಾರ ಬಂದು ಏನಾರ ಬರ್ದು ಹೋಗಿದ್ರು ಅಂತಂದ್ರೆ ನೀವು ಅದನ್ನ ದಾಟಿ ನೀವು ಹೋಗ್ಬೇಕಲ್ಲ. ಈಗ ಮುಗ್ಧ ಜನರು ಅದರ ಅಂತಂದತ್ನಾಗ ನಿಮ್ಮದು ದೊಡ್ಡ ಪುಣ್ಯ. ಹಿಂಗಿದ್ದಾಗ ನೀವು ಏನ್ ಬರೆದ್ರೂ ಅದು ಚಂದೇ ಆಗ್ತದ. ಈ ಸ್ವಚ್ಛನ್ ಪಾಟಿ ಒಳಗೆ ಏನ್ ಬರೆದ್ರೂ ಸ್ಪಷ್ಟವಾಗಿ ಕಾಣ್ತದ. ಎಲ್ಲ ಬರೆದು ಗೀಚಿಟ್ಟಿದ್ರಾಗ ನೀವು ಬರೆದದ್ದೇನು ಅಚ್ಚರಿ ಕಾಣಂಗಿಲ್ಲ. ಹಂಗಾಗಿ ಅಂತ ಜನ ಸಿಕ್ಕದ್ದು ನನ್ನ ಪುಣ್ಯ ಅಂತ ತಿಳ್ಕೊಂಡು ಒಂದು ಚಾಲೆಂಜ್ ಮಾಡಿ ನಿಮ್ಮ ಕಡೆಯಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಮಾಡೋದಪ್ಪ. ಹೂವ ಅರಳಿ ತನ್ನ ಪರಿಮಳ ಬೀರಿ ಸ್ವಲ್ಪ ಹೊತ್ತಿದ್ದು ತಂತ ಹೋಗ್ಬಿಡ್ತದೆ. ಈ ಜಗತ್ತು ನಾವು ಏನ್ ಮಾಡಿದ್ರು ನಮ್ಮ ಆತ್ಮತೃಪ್ತಿಗೆ ಮಾಡ್ಬೇಕೆ ಹೊರತು ಜಗತ್ತದು ಹೆಂಗಿರ್ಬೇಕು ಹಂಗೆ ಇರ್ತದೆ. ಅದ್ ಏನ್ ಮಾಡ್ಬೇಕು, ನಮ್ ಕಡೆಯಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಮಾಡೋದಷ್ಟೇ. ಸೂರ್ಯ ಆಗಿ ಜಗತ್ತು ಬೆಳಗೋ ಶಕ್ತಿ ದೇವರು ನಮಗ್ ಕೊಟ್ಟಾನೋ ಎಲ್ಲ, ಒಂದು ಪಣತಿಯಾಗಿ ಒಂದು ಮೂಲೆ ಬೆಳಗುವ ಶಕ್ತಿ ನಮಗ್ ಕೊಟ್ಟಾನ. ಪ್ರಾಮಾಣಿಕವಾಗಿ ಅಷ್ಟು ಶಕ್ತಿ ನಮ್ಮದು ಈ ಜಗತ್ತಿಗೆ ವಿನಿಯೋಗ ಮಾಡಿ ಜನ್ಮ ಸಾರ್ಥಕ ಮಾಡ್ಕೊಂಡು ಹೋಗೋದು ಅಷ್ಟೇ. ಉಳಿದದ್ದೆಲ್ಲ ಏನ ಇದು ಉಸಿರು ಬಂದಾಯ್ತಂದ್ರೆ ನಾಗಲಾಪುರ ಯಾರೋ, ನಾವ್ಯಾರೋ, ನೀವ್ಯಾರೋ, ದಾವಣಗೆರೆ. ನಾವು ಆತ್ಮದ ಕಡೆ ಲಕ್ಷ್ಯ ಇಟ್ಕೊಂಡು ಪ್ರತಿಯೊಂದು ಉಸಿರು ಸದುಪಯೋಗ ಆಗ್ಲಪ್ಪ ಪ್ರಯತ್ನ ಮಾಡೋದು ಅಷ್ಟೇ. ಆಗ್ಲಪ್ಪ. ನೀವು ಬರೋಂತ್ರಿ 1 ತಿಂಗಳು 2 ತಿಂಗಳು ನಮ್ಮ ಮನೆಯೊಳಗ ನಮ್ಮ ಮಗಳದು ಡೆಲಿವರಿ ಆಗ್ಯದ. ಸ್ವಲ್ಪ ದಿವಸ ಹೋಗ್ಲಿ ಬರೋಂತ್ರಿ. ನಾವು ನಿಮ್ಮಲ್ಲಿ ಬರ್ತೀವಿ, ನೀವು ನಮ್ಮಲ್ಲಿ ಬರೋಂತ್ರಿ. ಏನ್ ಮಾಡೋದು ಮಾಡೋ ಬೇಕಾದ್ ಮಾಡ್ಬೋದ್ರಿ. ಒಟ್ಟು ಇಲ್ಲಿ ನೀವು ಬಂದ್ರೆ ಒಂದು ಕಾಯಕಲ್ಪ ಸಿಗುತ್ತೆ. ಯಾಕಂತಂದ್ರೆ ಈಗ ನನಗೇನಾಗಿದೆ ಅಂದ್ರೆ ನಾನು ಒಬ್ಬನೇ ವಿಚಾರ ಮಾಡೋದು, ನಾನು ಒಬ್ಬನೇ ಇರೋದು, ಈ ತರ ಇದೆ. ಇಲ್ಲಿ ಎಲ್ಲರೂ ಕೂಡ
ಒಂದು 50 ಮಂದಿ ಗುರುಗಳದಾರ ಇಲ್ಲ ನಮ್ಮದ್ರಾಗ. ಎಲ್ಲರೂ ನಿಮ್ ಜೊತೆಗೆ ಅದಾರ, ಒಬ್ರೇ ಇಲ್ಲ ನಾವು. ಬೇಕಾದಷ್ಟು ಜನ ಅದಾರ, ನಿಮ್ಗೆ ಏನ್ ಬೇಕಾದೆಲ್ಲ ಸಹಕಾರ ಸಿಗ್ತದ ಮಾಡೋಣ. ಎಲ್ಲರೂ ಎಲ್ಲ ಚಂದ. ನಿಮ್ಮ ಅಭಿಪ್ರಾಯಕ್ಕೆ ನಾನು ತಲೆಬಾಗಿದ್ದೇನೆ. ಮತ್ತೆ ನನ್ನ ಒಳಗಡೆ ಏನಿದೆಯೋ ಅದನ್ನೇ ನೀವು ಹೇಳಿಬಿಡ್ರಿ ಅವರಿಗೂ. ಆಗ್ಲಿ ಬಿದ್ದಿ. ಸ್ವಲ್ಪ ಎಲ್ಲರೂ ಅವರಿಗೆ ನಿಮ್ಮ ವಿಶ್ ಮಾಡ್ರಪ್ಪ. ರಾಘಲಿಂಗಾಚಾರ್ಯರಿಗೆ ಅವರ ಇಷ್ಟಾರ್ಥಗಳು ಈಡೇರಂಗ, ಅಲ್ಲಿ ಮಠದ ಪ್ರಭಾವ ಬೀರಂಗ, ನಿಮ್ಮೆಲ್ಲರ ಎಲ್ಲಾ ಶರಣ ಬಂದಕ್ಕೆ ಈ ಚಾನಲ್ ನಲ್ಲಿ ಈ ನಿಟ್ಟಿನಲ್ಲಿ ಎಲ್ಲರೂ ಯಾರ್ಯಾರು ಇದ್ರು ಎಲ್ಲರಿಗೂ ಕೂಡ ಅವರಿವರೆನ್ನದೇ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಗುರುಗಳ ಮುಖಾಂತರ ಅರ್ಪಿಸ್ತಾ ಇದ್ದೀನಿ. ಇದು ಇನ್ನು ಇದೇ ತರ ನಡ್ಕೊಂಡು ಹೋಗ್ಲಿ. ನಾನು ಸಾಧ್ಯವಾದಷ್ಟು ಕೇಳಿ ನಿಮ್ಮೆಲ್ಲರ ಸಂಪರ್ಕಕ್ಕೆ ಬರ್ತೀನಿ. ಎಲ್ಲರನ್ನೂ ಕೂಡ ಇಲ್ಲಿ ಕರ್ಕೊಂಡ್ ಬರೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಗುರುಗಳಿಗೆ ಅವಕಾಶ ಕೊಡ್ತಾ ಇದ್ದೀನಿ. ಮುಂದೆ ಅವರು ಪ್ರವಚನ ಮಾಡ್ಲಿ. ಧನ್ಯವಾದ. ಮತ್ತೆ ಆ ಕಲ್ಯಾಣಪ್ಪ ಗುರುಗಳ ಏನಾರ ಹೇಳ್ರಿ, ನಿಮ್ಮ ಅಭಯ ಆಶೀರ್ವಾದ. ಇವರೇ ನಮ್ಮ ಧರ್ಮಾಧಿಕಾರಿಗಳು, ನಾವು ಅವ್ರ ಮಗ. ನಮ್ಮನ್ನೆಲ್ಲ ಬೆಳೆಸಿದವರು ಅವರೇ ಅಲ್ಲಿಂದ ಇಲ್ಲಿ ತನಕ. ಅವ್ರಲಿಂತ ನಮ್ ಕಲ್ಯಾಣ ಆಗ್ಯದ. ಬಹಳ ಚೆನ್ನಾಗಿ ವ್ಯಕ್ತಪಡಿಸಿರುವುಗಳೇ. ನನ್ನ ಅಭಿಪ್ರಾಯಕ್ಕಿಂತಲೂ ನನ್ನ ಒಳಗಡೆ ಇರೋದನ್ನ ಎಕ್ಕಿ ತೆಗೆದಲ್ಲ ಗುರುಗಳು ಇಷ್ಟವರೆಗೂ. ಅದಕ್ಕೆ ಏನಿಲ್ಲ, ನಮ್ಮ ಗುರುಗಳನ್ನು ಒಂದ್ಸಲ ಕರ್ಕೊಂಡು ಹೋಗಿ ಕೆಲವೊಂದು ಕಾರ್ಯಕ್ರಮ ಪಟ್ಟಿವಿ ಅಂತಂದ್ರೆ ಅಲ್ಲಿ ಜನರಿಗೆ ಒಂದ್ ಸ್ವಲ್ಪ ಜ್ಞಾನದ ಅನುಭವ ಬರ್ತದ. ಅವಾಗ ಅಕಸ್ಮಾತ್ ಒಕ್ಕಟ್ಟು ಕೂಡ್ತದಲ್ಲಿ ಮುಂದೆ ಅಲ್ಲಿ ಜನರು ಒಂದು ಮನಸ್ಸಿನ ಸೆಳೆತ ತಮ್ಮ ಮೇಲೆ ಆಗ್ತದೆ. ಇಲ್ಲಿ ಈಗ ನನ್ನನ್ನ ನಿಮ್ಮ ಸಂಪರ್ಕ ಕೊಟ್ಟಾರಲ್ಲ ಯಾರು, ಕೊಟ್ರೇಶಯ್ಯ ಅಂತ ಹೇಳಿ, ತುಂಬಾ ಕೊಟ್ರೇಶ ಸ್ವಾಮಿಗಳು ಆಧ್ಯಾತ್ಮವಾದಿಗಳು, ಚಿಂತಕರು. ಅವ್ರ ಜೊತೆ ಕುತ್ಕೊಂಡು ಮಾತಾಡಿ ಇದನ್ನ ಈ ನಿಟ್ಟಿನೊಳಗೆ ಆದಷ್ಟು ಪ್ರಯತ್ನವನ್ನ ನಾನು ಮಾಡ್ತೀನಿ. ಚಲೋ ಎದುರುಗಳೇ ಇರ್ಲಿ. ಇದನ್ನೆಲ್ಲ ನಾವೆಲ್ಲ ಇದರಿಂದ ನಮ್ಮ ಮಠದನ್ನು ಕೂಡ ಒಂದಷ್ಟು ಉನ್ನತ ಮಟ್ಟದಲ್ಲಿ ಇರಲಿ, ಪ್ರಚಾರಕ್ಕೆ ಬರಲಿ ಅಂತ ಹೇಳಿ ನಾನು ಭಗವಂತ ಅಲ್ಲಿ ಆಶಿಸ್ತೇನೆ. ಆಗ್ಲಿ, ತುಂಬಾ ಸಂತೋಷ. ಎಲ್ಲರಿಗೂ ಕೂಡ ಧನ್ಯವಾದ, ನಮಸ್ಕಾರ. ನಾವು ತಮಗೆ ಸ್ವಲ್ಪ ಟೈಮ್ ಸಿಕ್ಕಾಗ ಸ್ವಲ್ಪ ನಮ್ಮ ಒಂದು ಇದಕ್ಕೆ ಗುಪ್ಪಿಗೆ ಬಂದು ತಾವು ಸ್ವಲ್ಪ ತಮ್ಮ ಜ್ಞಾನವನ್ನ ಖಂಡಿತ ಬರ್ತೀನಿ ಬುದ್ಧಿ. ನನ್ನ ಮಟ್ಟಿಗೆ ಒಳ್ಳೆದಷ್ಟನ್ನ ಈ ಚಾನಲ್ ಮುಖಾಂತರ ತಮ್ಮ ಹತ್ರ ಇದು ಮಾಡಿಕೊಂಡು ಬರ್ತೀನಿ. ಮತ್ತೆ ಕ್ಲಾಸ್ ಕಂಟಿನ್ಯೂ ಆಗ್ಲಿ. ನಾನು ಇದು ಯಾವ್ದು ಸತ್ಸಂಗ ಮತ್ತೆ ಅದರಲ್ಲಿ ಪಾಲ್ಗೊಳ್ತೀನಿ. ಇನ್ನೊಂದು 5 ನಿಮಿಷ ಆಯ್ತು, ಮುಗಿಸ್ತೀನಿ ನಾನು. ಎಲ್ಲರಿಗೂ ಟೈಮ್ ಪಾಠ ಮುಗಿದದ, ಒಂದು ಕ್ಲಾರಿಫಿಕೇಶನ್ ನಡೆದದ ಅಷ್ಟೇ. ಆಗ್ಲಿ, ಧನ್ಯವಾದ. ಮತ್ತಿನ್ಯಾರು ಮಾತಾಡೋರಿದ್ರೆ ಅವ್ರ ಜೊತೆಗೆ ಫೋನ್ ಮಾಡಿ ಮಾತಾಡ್ರಿ. ಫೋನ್ ನಂಬರ್ ಕೊಟ್ಟಾರ ನೋಡ್ರಿ. ನಾಗಲಿಂಗೇಶ್ವರ ಮಠ, ನಾಗಾನಂದ ಶರಣರು, ನಾಗಲಾಪುರ, 89701. ಯಾರು ಬರ್ಕೊತಿದ್ರ ಬರ್ಕೊಳ್ರಿ ನಂಬರ್. 8970166086. 8970166086. ಬಾರ್ಡರ್. ಆಯ್ತು. ಅಂತೂ ಅವರಿಗೆ ಪರಿಚಯ ಮಾಡಿಸಿದ್ದಕ್ಕೆ ಕೊಟ್ರಯ್ಯ ಹಿರೇಮಠ ಶರಣರಿಗೆ ಧನ್ಯವಾದ. ಅವರೇ ನಿಮ್ಗ ಬೇಕಾದಷ್ಟು ಅನುಕೂಲ ಮಾಡೋರು ಅದಾರ, ಎಲ್ಲ ವ್ಯವಸ್ಥೆ ಅದ ಅವ್ರ ಹತ್ರ. ಅವರು 10 ಎಕರೆ ಭೂಮಿ ಸಮಾಜಕ್ಕೆ ಕೊಟ್ಟಾರ. ಈಗ ಅವರು ಆಶ್ರಮ ಮಾಡ್ಲಕತ್ತಾರ, ದೊಡ್ಡ ಪ್ರಮಾಣದ ಕೆಲಸ ಮಾಡ್ಲಕತ್ತಾರ. ಅವರು ಏನ್ ಸಣ್ಣ ಕೆಲಸ ಮಾಡಿಲ್ಲ. ನೋಡೋಣ ಏನೇನ್ ಮಾಡ್ಲಕ್ ಸಾಧ್ಯ. ಹಾಗೆ ನಾನು ಮತ್ತೆ ತಮ್ಮನ್ನ ಈ ಸತ್ಸಂಗದ ಮುಖಾಂತರ ಮಾಡೋಣ. ಎಲ್ಲರಿಗೂ ಧನ್ಯವಾದ, ನಮಸ್ಕಾರ. ಧನ್ಯವಾದ. ನಿಮ್ಮ ಒಂದು ಸರಳ ಹೃದಯಕ್ಕೆ, ವಿಶಾಲ ಮನೋಭಾವಕ್ಕೆ ಮತ್ತು ಆತ್ಮಸ್ಥೈರ್ಯವನ್ನು
ಶಕ್ತಿಗೆ ಭಗವಂತ ಎಲ್ಲವನ್ನೂ ಕೊಡ್ಲಿ ಅಂತ ಹೇಳ್ತಾ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಒಂದು ಈ ಶುದ್ಧ ಹೇಳ್ತೀನಿ, ಆಮೇಲೆ ಹೇಳ್ತೀನಿ ತೋರ್ಸ್. ಈಗೇನಾಯ್ತು? ಆಯ್ತು. ಥ್ಯಾಂಕ್ ಯು. ಇದು ಧನ್ಯವಾದ ಸರ್. ಈ ಜಗತ್ತ ಪರಿಣಾಮ ಉಪಾದಾನ ಕಾರಣ ಅಂತಂದ್ರೆ ಏನದಪ್ಪ ಅಂತಂದ್ರೆ ಇದು ಪರಿವರ್ತನಶೀಲ ಅಂತ ತಿಳ್ಕೋಬೇಕು. ಇದು ಬರ್ಕೊಂಡ್ರೆ ಮಾಯೆಯ ನಿರ್ಣಯದ ಬಗ್ಗೆ ಜಗತ್ತು ಪರಿವರ್ತನಶೀಲ ನಿರ್ಣಯ ಬರ್ಕೊಂಡ್ರೆ ಇದು ಸೀರಿಯಲ್ ನಂಬರ್ ನನಗೆ ಗೊತ್ತಿಲ್ಲ, ನೀವೇ ನಂಬರ್ ಹಾಕೋತ ಹೋಗ್ಬೇಕು. ಬರ್ಕೊಂಡ್ರೆ ಪರಿವರ್ತನಶೀಲ ಅಂತೇಳಿ ಉಪಾದಾನ ಕಾರಣ ಅಂತ ಜಗತ್ತು ಮಾಯೆ ಪರಿವರ್ತನೆ ಆಗ್ತಿತ್ತು. ಮತ್ತಿನ್ನೇನಾಯ್ತು? ಮಾಯೆಯ ವಿವರ್ತ ಉಪಾದಾನ ಕಾರಣ ಅಂದ್ರೆ ಬ್ರಹ್ಮ. ಮಾಯೆಗೆ ಒಂದು ಕಾರಣ ಯಾವುದು? ಬ್ರಹ್ಮ. ಅವ ಹೆಂಗದನ? ವಿವರ್ತ ಉಪಾದಾನ ಕಾರಣ ಅದನ. ಮಾಯೆಗೆ ಅಂತ ಬರ್ಕೊಳ್ರಿ, ಇಲ್ಲ ಮಾಯೆಯ ವಿವರ್ತ ಉಪಾದಾನ ಕಾರಣ ಬ್ರಹ್ಮ. ಅದಕ್ಕೆ ನಿಮಗೆ ಡೈಜೆಸ್ಟ್ ಆಗಲಿಲ್ಲ, ತಿಳಿಲಿಲ್ಲ ಅಂದ್ರೆ ಘಟದ ವಿವರ್ತ ಉಪಾದಾನ ಕಾರಣ ಯಾವುದು ಅಂತಂದ್ರೆ ಮಣ್ಣು ಇದ್ದ ಹಾಗೆ ಮಾಯೆಯ ಕಾರಣ. ಮಾಯೆಗೆ ಒಂದು ಕಾರಣ ಅದ, ಎಂಥದ್ದು? ಉಪಾದಾನ ಕಾರಣ. ಯಾವುದು? ಬ್ರಹ್ಮ. ಎಂಥದ್ದು ಉಪಾದಾನ? ವಿವರ್ತ ಉಪಾದಾನ ಕಾರಣ. ತಿಳಿತಾ ಇಲ್ಲ? ಸರಿ ಆಯ್ತಾ ಭಾಷೆ? ಮಾಯ ಅಂದ್ರೆ ಜಗತ್ತ ಬೇಕತ್ತ ಟ್ವಿಸ್ಟ್ ಮಾಡಿ ಕಲಿಸ್ತಾರ. ಎಲ್ಲ ಚಿಂತೆ ಬಿಡ್ರಿ. ಮತ್ತೇನು ತಿಳಿದಿಲ್ಲ ಅಂತಂದ್ರೆ ತಿಳ್ಕೊಳ್ರಿ. ಕಬಿತ್ತ 153/3 ಅಂತಂದ್ರೆ ಚೇತನ ಸಾಮಾನ್ಯ ನ ವಿರೋಧಿ ತಾಕೋ ಸಾಧಕ ಹೈ ವೃತ್ತಿ ಮೇ ಆರೂಢವ ವಿರೋಧಿ ವೃತ್ತಿ ಜಾನಿಯೇ. ಅಂದ್ರೆ ಸಾಮಾನ್ಯವಾದ ಚೇತನವು ಮಾಯೆಗೆ ವಿರೋಧಿಯಾಗಿರೋದಿಲ್ಲ. ಸಾಮಾನ್ಯವಾದ ಚೇತನವು ಮಾಯೆಗೆ ಸಾಧಕವಾಗಿದೆ, ಅನುಕೂಲಕರವಾಗಿದೆ. ವಿಶೇಷ ಚೇತನ ಏನದಲ್ಲ ಅದು ಮಾಯೆಗೆ ವಿರುದ್ಧ ಇರ್ತದ. ಸಾಮಾನ್ಯ ಚೇತನ ವಿರೋಧ ಇಲ್ಲ. ಸಾಮಾನ್ಯ ಚೇತನ ಅಂದ್ರೆ ಯಾವುದು, ವಿಶೇಷ ಚೇತನ ಅಂದ್ರೆ ಯಾವುದು ಅನ್ನೋದು ನಾಳೆಗೆ ಚಿಂತನೆ ಮಾಡೋಣ. ಇವತ್ತಿನ ಪಾಠ ಇಲ್ಲಿಗೆ ಸಾಕು. ಸಾಮಾನ್ಯ ವಿಶೇಷ ಅಂತ ಹೇಳಿ ಏನ್ ಬರ್ತದಲ್ಲ ಇದಕ್ಕ ನಾಳೆ ಚಿಂತನೆ ಮಾಡೋಣ. ಎಲ್ಲ ನಿಮಗೆ ಗೊತ್ತಿದ್ದದ್ದೇ ಆದ್ರೂ ಇನ್ನೊಂದ್ಸಾರಿ ಹೇಳ್ತಿರ್ತಾರೆ. ಸಾಮಾನ್ಯ ಚೇತನಕ್ಕ ಮಾಯೆ ವಿರೋಧಿ ಇಲ್ಲ. ಈಗ ನಿಮ್ದು ಅರಿವು ಅಂತೊಂದದ, ನೀವು ಜ್ಞಾನ ಮಾಡ್ಕೊಂಡಿದ್ದೇನಿದು ವಿಶೇಷ ಚೇತನ. ನೀವಿದು ಬ್ರಹ್ಮಜ್ಞಾನ ಮಾಡ್ಕೊಳಕತ್ತೀರಿಲ್ಲ, ಇದು ನಿಮ್ ಕೆಪಾಸಿಟಿ ಹೌದಿಲ್ಲ. ನಿಮ್ಮ ಅರಿವು ಜಾಗೃತ ಮಾಡ್ಕೊಂಡಿರಲ್ಲ, ಇದು ವಿಶೇಷ ಚೇತನ. ಮತ್ತೆ ಈ ಜ್ಞಾನಕ್ಕಿಂತ ಹಿಂದೊಂದು ಸಾಮಾನ್ಯ ಚೇತನ ಅಂತ ಏನದಲ್ಲ ಅದು ಏನಂತಂದ್ರೆ ಜ್ಞಾನ ಅಜ್ಞಾನ ಎರಡಕ್ಕೂ ಸಪೋರ್ಟ್ ಮಾಡ್ತದ. ಆದ್ರೆ ವಿಶೇಷ ಚೇತನ ಅಂತ ಏನದಲ್ಲ, ನೀವೇನು ಅರಿವು ಜಾಗೃತ ಮಾಡ್ಕೊಂಡಿರ್ತೀರಲ್ಲ ಅದು ಏನ್ ಮಾಡ್ತದ, ಅಜ್ಞಾನಕ್ಕೆ ಅವಕಾಶ ಕೊಡಂಗಿಲ್ಲ, ಅದು ವಿರೋಧ ಮಾಡ್ತದ. ಹಿಂಗ ನಿಮ್ಮ ಒಳಗಿಂದು ಅರಿವು ಜಾಗೃತಿ ಮಾಡ್ಕೊಂಡದ್ದು ಅದು ಅಜ್ಞಾನದ ವಿರೋಧಿ ಅದ.
ಅರಿವು ಜಾಗೃತಿ ಮಾಡ್ಕೊಳ್ಳಾರ್ದಾಗನು ನಿಮ್ಮಲ್ಲಿ ಒಂದು ಸಾಮಾನ್ಯ ಚೇತನ ಅದ. ಅದು ಏನದ ಅಜ್ಞಾನದ ವಿರೋಧಿ ಇಲ್ಲ. ಅದು ಹೆಂಗದ ಏನನ್ನೋದನ್ನೋದ ಇನ್ನೊಂದು ಸ್ವಲ್ಪ ಡೀಪ್ ಆಗಿ ಡೀಟೇಲ್ ಆಗಿ ನಾಳೆ ಹೇಳ್ತಾರೆ. ಇವತ್ತಿಗಿಷ್ಟು ಸಾಕು. ಇವತ್ತಿನ ನಿರ್ಣಯಗಳು ಏನೇನು ಬರ್ಕೊಂಡ್ರಿ? ಇವತ್ತಿನ ನಿರ್ಣಯಗಳು ಏನು ಬರ್ಕೊಂಡಿರಿ ಹೇಳ್ರಿ. ಮೊನ್ನೆ ಬಿಡ್ರಿ ಅವು. ಇವತ್ತಿನ ನಿರ್ಣಯಗಳು ಏನೇನು ಬರ್ಕೊಂಡ್ರಿ ಹೇಳ್ರಿ, ಓದ್ರಿ ಬಡಬಡ. ಮಾಯೆಯು ಸತ್ತು ಅಸತ್ತು ವಿಲಕ್ಷಣವಾಗಿದೆ. ಮಾಯೆಯು ಸತ್ತನ್ನಲು ಬರುವುದಿಲ್ಲ. ಯಾಕಂದ್ರೆ ಅದು ಬ್ರಹ್ಮಜ್ಞಾನವಾದ ತಕ್ಷಣ ಬಾಧೆ ಬಂದೋಗ್ತದೆ. ಇನ್ನು ಮಾಯೆಯು ಅಸತ್ತನ್ನಕ್ಕೂ ಬರುವುದಿಲ್ಲ. ಯಾಕಂದ್ರೆ ಅದು ಕಣ್ಣಿಗೆ ಕಾಣ್ತತಿ, ಕೈ ಸಿಗ್ತತಿ. ಬಂಜೆಯ ಮಗನ ಹಾಗೆ ಅಗೋಚರವಾಗಿಲ್ಲ, ಗೋಚರ. ಇನ್ನು ಜಗತ್ತು ಪರಿಣಾಮ ಉಪಾದಾನ ಕಾರಣ. ಜಗತ್ತು ಪರಿಣಾಮ ಉಪಾದಾನ ಕಾರಣ. ಜಗತ್ತಂದ್ರೆ ಮಾಯೆ, ಅದೇನದ ಪರಿಣಾಮ ಉಪಾದಾನಕ್ಕೆ ಚೇಂಜ್ ಆಗ್ತಿರ್ತವ ಅಂತ. ಪರಿವರ್ತನೆ ಜಗದ ನಿಯಮ. ಇದು ಅರ್ಥ ಏನಾದ್ರು ತೊಂದರೆ ಅದ ಈ ವಾಕ್ಯದಾಗ? ಏನಿಲ್ಲ. ಮಾಯೆಯ ವಿವರ್ತ ಉಪಾದಾನ ಕಾರಣ ಬ್ರಹ್ಮ. ಮಾಯೆಯ ವಿವರ್ತ ಉಪಾದಾನ ಕಾರಣ ಬ್ರಹ್ಮ. ಅಂದ್ರೆ ಘಟದ ವಿವರ್ತ ಉಪಾದಾನ ಕಾರಣ ಅಂದ್ರೆ ಮಣ್ಣು ಅಂತ ಹೆಂಗದು ಹಂಗ ಮಾಯೆಯ ವಿವರ್ತ ಉಪಾದಾನ ಕಾರಣ ಅಂದ್ರೆ ಬ್ರಹ್ಮ. ಘಟದ ವಿವರ್ತ ಉಪಾದಾನ ಕಾರಣ ಮಣ್ಣು ಇದ್ದಂತೆ ಮಾಯೆಯ ವಿವರ್ತ ಉಪಾದಾನ ಕಾರಣ ಬ್ರಹ್ಮನೇ ಅದನ. ಬ್ರಹ್ಮನು ತನ್ನ ಮೂಲ ಸ್ವರೂಪವನ್ನ ತ್ಯಾಗ ಮಾಡಲಾರ್ದೆ ತಾನು ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪವಾಗಿ ಇದ್ದುಕೊಂಡು ಏನ್ ಮಾಡ್ಯಾನ? ಅಸತ್ತು, ಅಚಿತ್ತು, ದುಃಖ ರೂಪ, ಅನಿತ್ಯ ರೂಪ, ಅಪೂರ್ಣ ರೂಪ ಜಗತ್ತಾಗಿ ತೋರ್ಲಿಕ್ಕತ್ತಾನ ಅಷ್ಟೇ. ಇದಕ್ಕೇನಂತಾರಂದ್ರೆ ವಿವರ್ತ ಉಪಾದಾನ ಕಾರಣ. ಬ್ರಹ್ಮ ಏನಯ್ಯನ? ವಿವರ್ತನು ತಾನೇ ಅಯ್ಯನ. ಈ ರೀತಿ ತಿಳ್ಕೋಬೇಕು. ಇವತ್ ಜಗತ್ತು ಏನ್ತದಪ್ಪ ಅಂದ್ರೆ ಅದು ಪರಿವರ್ತನೆ ಆಗ್ತದೆ. ಅವ ಏನ್ ತೋರ್ಲಕತ್ತಾನ, ಆ ತೋರಿಕೆಯಲ್ಲಿ ಒಂದು ತೋರುವ ಜಗತ್ತು, ಇನ್ನ ಒಂದು ಇರುವ ಜಗತ್ತು. ತೋರಿಕೆಯ ಜಗತ್ತಿನಲ್ಲಿ ಪರಿವರ್ತನೆ ಆದ, ಇರುವ ಬ್ರಹ್ಮನಲ್ಲಿ ಪರಿವರ್ತನೆ ಇಲ್ಲ. ಇರುವಿಕೆಯಲ್ಲಿ ಬ್ರಹ್ಮ, ತೋರುವಿಕೆಯಲ್ಲಿ ಜಗತ್ತು. ಆ ಜಗತ್ತಿನೊಳಗೆ ಏನದ ಪರಿಣಾಮ ಆದ, ಇರುವಿಕೆಯಲ್ಲಿ ವಿವರ್ತ ಆದ. ಇರುವಿಕೆ ಯಾರ್ದು? ಬ್ರಹ್ಮಂದು. ತೋರುವಿಕೆ ಯಾರ್ದು? ಜಗತ್ತು. ಮಾಯದು ಜಗತ್ತಿಂದು. ಆ ತೋರುವಿಕೆ ಈ ಬ್ರಹ್ಮನೇ ಜಗತ್ತಾಗಿ ತೋರ್ಲಕತ್ತಾನ. ಆದ್ರೆ ಹೆಂಗ್ ತೋರ್ಲಕತ್ತಾನ ಅಂತಂದ್ರ ವಿವರ್ತ. ತನ್ನ ಸ್ವರೂಪವನ್ನು ತಾನು ಅದನ್ನ ಬಿಟ್ಟು ಕೊಡ್ಲಾರ್ದೆ ಏನ್ ಮಾಡ್ಲಕತ್ತಾನ? ಜಗತ್ತಾಗಿ ತೋರ್ಲಕತ್ತಾನ. ಬಹಳ ಚಂದದ ಇದು ಅರ್ಥ. ಬ್ರಹ್ಮನೇ ಜಗತ್ತಾಗಿ ತೋರ್ತಾನ ಅಂದ ಕೂಡ್ಲೇನೆ ಇಲ್ಲಿ ಹುಟ್ಟಿದವರೆಲ್ಲ ಸಾಯ್ಲಕತ್ತಾರಲ್ಲ, ಮತ್ತ ಬ್ರಹ್ಮ ಸಾಯ್ತಾನೇನು ಅಂತಂದ್ರ ಹುಟ್ಟವ್ರಿಗೆ ಸಾಯುವ ತೋರುವ ಜಗತ್ತಿಗೆ ಅವ ವಿವರ್ತವಾಗಿ ನಿಂತಾನ. ತಾನು ಸಾಯದೆ ಎಲ್ಲರ ಸಾವಿಗೆ ತಾನು ಸಾವಾಗಿ ತೋರ್ತಾ ಇದ್ದಾನೆ. ತಾನು ಹುಟ್ಟದೆ ಎಲ್ಲರ ಹುಟ್ಟುಗಳಾಗಿ ಅವನೇ ತೋರ್ಲಿಕ್ಕತ್ತಾನ. ಇದೇ ವಿವರ್ತ. ತಾನು ನಾಶವಾಗ್ಲಾರ್ದೆ ಎಲ್ಲವೂ ನಾಶವಾಗುವಂತೆ ಅವನೇ ತೋರ್ಲಿಕ್ಕತ್ತಾನ. ಅವನೊಂದೇನ ಹೆಸರು ಬರ್ತದಪ್ಪ ಲಾಸ್ಟಿಗೆ ಮಹಾಭಾರತದೊಳಗ. ಭೀಮ ಅರ್ಜುನ ಇಬ್ರು ಜಗಳಾಡ್ತಾರ. ಇಬ್ರು ಹಿಂಗೆ ಮಾತಿ ಕೂತಾಗ ಜಗಳಾಡ್ತಾರ. ಮಹಾಭಾರತದೊಳಗೆ ಬರ್ತದವು ಲಾಸ್ಟಿಗೆ. ನನ್ ಬಲ್ಲಿ 1000 ಆನಿ ಬಲ ಇದ್ದದಕ್ಕ ನನ್ಲಿಂತ ಯಾರು? ದುರ್ಯೋಧನ ಸತ್ತ. ಮಹಾಭಾರತ ಯುದ್ಧ ನನ್ಲಿಂತ ಮುಕ್ತಾಯ ಆಯ್ತು. ಮಹಾಭಾರತ ಯುದ್ಧ ನಾನೇ ಗೆದ್ದೇನೆ ಅಂತ ಭೀಮ ಅಂತಿರ್ತಾನ. ಅರ್ಜುನ ಅಂತನ ನೀನೇನ ಲಾಸ್ಟಿಗೆ ದುರ್ಯೋಧನ ಹೊಡೆದಿದೆ. ನಾ ಗುದ್ದಾಡಿ ಕರ್ಣ, ಶಲ್ಯ ಅವ್ರು ಯಾರ್ಯಾರು ಇರ್ತಾರಲ್ಲ, ದ್ರೋಣಾಚಾರಿ ಮತ್ತಾರು ದ್ರೋಣ ಮತ್ತಿನ್ಯಾರ್ರಿ ಭೀಷ್ಮ, ಇವ್ರೇನ್ ಸಣ್ಣವ್ರೇನು, ಇವರಿಗೆಲ್ಲ ಹೊಡೆದದ್ದಕ್ಕೆ
ನಾ ಗೆಲ್ಸೀನಿ ಅಂತಿರ್ತಾನ. ಅನ್ನೋ ಟೈಮ್ನೊಳಗೆ ಇಬ್ರು ಕೂಡಿ ಗುದ್ದಾಡ್ಕೋತ ಅಲ್ಲಿ ಒಬ್ಬನ ಬಲ್ಲಿ ಹೋಗ್ತಾರ. ಅವನು ಮಹಾಜ್ಞಾನಿ ಇರ್ತಾನ. ಅವನು ಏನ್ ಹೇಳ್ತಾನ, ಮಹಾಭಾರತ ಯುದ್ಧದಲ್ಲಿ 18 ಅಕ್ಷೋಹಿಣಿ ಸೈನ್ಯಗಳು ಹೋರಾಡಿದ್ದು ನನಗೇನು ಕಂಡಿಲ್ಲ ಅಂತ ನಾವು. ಏನ್ ಕಂಡದ ನೀನು ಕೇಳ್ತಾರ, ಏನ್ ನೋಡಿದ್ ನೀನು? ನಾ ಕೇವಲ ಸುದರ್ಶನ ಚಕ್ರ ಒಂದನ್ನೇ ನೋಡಿನಿ, ಶ್ರೀಕೃಷ್ಣನ ಸುದರ್ಶನ ಚಕ್ರ ಒಂದನ್ನೇ ನೋಡಿನಿ. ಏನ್ ಮಾಡ್ತಿತ್ತದು ಅಂದ್ರೆ ಅಧರ್ಮಿಗಳ ನಾಶ ಮಾಡ್ತಿತ್ತು, ಧರ್ಮಿಗಳನ್ನ ರಕ್ಷಣೆ ಮಾಡ್ತಿತ್ತು. ಅದೊಂದು ಬಿಟ್ಟರೆ ನನಗೆ ಉಳಿದದ್ದು ಏನು ಕಂಡಿಲ್ಲ ಅಂತ ನಾವು. ಮಹಾಭಾರತ ಯುದ್ಧ ನೋಡಿದ ಪರಿ ಸುದರ್ಶನ ಚಕ್ರ ಒಂದೇ ಕಾಣಿಸ್ತದ ನನಗ, ಬೇರೆ ಏನು ಕಾಣಂಗಿಲ್ಲ ಜಗತ್ನಾಗಂತ. ಅಧರ್ಮಿಗಳ ಒಂದು ಘೋರ ಕಾಳಗ ನಡೆದ್ರಾಗ ಅಧರ್ಮಿಗಳನ್ನ ಅದು ಸುದರ್ಶನ ಚಕ್ರ ಸಂಹಾರ ಮಾಡ್ತಿತ್ತು. ಬರೀ ಅದು ಅವನ ಹೆಸರು ಹೇಳ್ತೀನಿ, ನಾನು ಹೇಳ್ತೀನಿ, ಅದರದ್ದು ಇತಿಹಾಸ ಕೊಡ್ತೀನಿ ನಿಮಗೆ. ನಮ್ಮ ದೃಷ್ಟಿಕೋನ ಹೆಂಗಿರ್ಬೇಕಂದ್ರೆ ಹಿಂಗಿರ್ಬೇಕು. ಅದ್ರೊಳಗಿನ ಪಾತ್ರಗಳು ತಗೊಂಡು ರಾಡಿ ಕೆಸರು ಮಾಡ್ಕೊಳ್ಳೋದಿಲ್ಲ. ಧರ್ಮ ಅಧರ್ಮ ಎರಡೇ. ಧರ್ಮ ಸಂಸ್ಥಾಪನಾರ್ಥಾಯ. ಹಂಗ ಇಲ್ಲೇನದಪ್ಪ ಅಂತಂದ್ರೆ ಬ್ರಹ್ಮ ಒಂದೇ ಕಾಣಬೇಕು, ಬೇರೆ ಏನೇನು ಕಾಣಬಾರ್ದು. ಬೇರೆ ಏನಾರೇ ಕಾಣ್ಲಕತ್ತದ ಅಂದ್ರೆ ಅದು ಪರಿಣಾಮಶೀಲವಾದ ಜಗತ್ತು. ಅದು ಏನು ಬ್ರಹ್ಮನ ತೋರಿಕೆಯಲ್ಲಿ ಅದ, ಇರುವಿಕೆಯಲ್ಲಿ ಬ್ರಹ್ಮನೇ ಅದನ. ಆ ಬ್ರಹ್ಮಗೇನೂ ಸಮಸ್ಯೆ ಇಲ್ಲ. ಏನು ಸಮಸ್ಯೆ ಇಲ್ಲದಂಗ ಆಗ್ಬೇಕಾದ್ರೆ ಬ್ರಹ್ಮ ಸ್ವರೂಪ ಆಗ್ಬೇಕು. ಪರಿವರ್ತನೆ ಆಗದು ಬೇಕು ಅಂತಂದ್ರ ಜಗತ್ತಾಗಿ ತೋರುವ ಪಾತ್ರ ಅದು ನಾನು ಅಂದ್ರಿ ಜಗತ್ತಾಗಿ ತೋರ್ತಿರಿ, ಹುಟ್ಟು ಸಾವುಗಳ ಭಯ ಚಾಲು ಆಗ್ತದೆ. ಅದು ತೋರಿಕೆಯಲ್ಲಿ ಅಷ್ಟೇ ಆದ ಹೊರತು ಇರುವಿಕೆಯಲ್ಲಿ ಇದೆ ಅಂತ ತಿಳ್ಕೊಂಡ್ರೆ ಏನಾಗ್ಬಿಡ್ತದ, ಶಾಶ್ವತವಾದ ಶಾಂತಿ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಸುದರ್ಶನ ಚಕ್ರ, ಕೇವಲ ಸುದರ್ಶನ ಚಕ್ರ ಒಂದೇ ನೋಡಿದವನಿಗೆ ಏನ್ ಶಾಂತಿ ಸಿಕ್ಕಿರ್ಬೇಕು? ಎಷ್ಟು ಮುಕ್ತಾತ್ಮ ಅದ ನಾವು ಗೊತ್ತದ. ಬೇರೆ ಏನು ನೋಡಿಲ್ಲ ನಾನು. ಕೃಷ್ಣನ ಸುದರ್ಶನ ಚಕ್ರ ಒಂದು ಕಾಣಿಸ್ತಷ್ಟೇ ಹೊರತು ಯಾವ ಕೌರವರು ಕಂಡಿಲ್ಲ, ಪಾಂಡವರು ಕಂಡಿಲ್ಲ. ನಿಮ್ಮ 18 ಅಕ್ಷೋಹಿಣಿ ಸೈನ್ಯ, ಆನಿ, ಒಂಟಿ, ಕುದುರೆ, ನಿಮ್ಮ ಆಯುಧಗಳು, ನಿಮ್ಮ ಬಿಲ್ಲು ಬಾಣಗಳು, ನಿಮ್ಮ ಗದೆಗಳು ಅವು ಯಾವ ಕಂಡಿಲ್ಲ ನನಗಂತ. ನಾವು ಅವೇನು ನೋಡೇ ಇಲ್ಲ ನಾನಂತ. ಮಹಾಭಾರತ ಯುದ್ಧದ ಒಂದು ಶಾಂತಿ ಎಲ್ಲಿ ಅದಂದ್ರೆ ಕಿಲ್ಲದ. ಹೆಂಗದ ಮಾತಾ? ಶಾಂತಿ ಆಗ್ಬಿಡ್ತ. ಏನ್ ಅನಿಸ್ತಾ? ಹೇಳಿದ ಮಾತಾ ಏನ ತಿಳಿತಾ? ಏನು ಏನ್ರಿ? ತಣ್ಣಗಾಗಿ ಬಿಡುತ್ತಲ್ಲ ಎಲ್ಲ, ಒಟ್ಟು ಮಾತೆ ನಿಂತು ಬಿಡ್ತು. ಭೀಮನು ವಾದ, ಅರ್ಜುನನು ವಾದ, ಎಲ್ಲರೂ ವಾದ. ದುರ್ಯೋಧನನು ವಾದ. ಕೇವಲ ಸುದರ್ಶನ ಚಕ್ರ, ಕೃಷ್ಣ ಇವೆರಡು ನೋಡ್ಕೊತಿರ್ಬೇಕಷ್ಟೇ. ಕಾಂಗ್ರೆಸ್ ಪಕ್ಷ ಬೇಡ, JDS ಬೇಡ, BJP ಬೇಡ, ಯಾವುದು ಬೇಡ. ನಾವು ಸುದರ್ಶನ ಚಕ್ರ ದರ್ಶನ, ಒಂದು ಸುದರ್ಶನ ಅಂದ್ರೆ ಒಳ್ಳೆ ದರ್ಶನ ಅಂತಷ್ಟೇ. ಅದರದೊಂದು ಚಕ್ರ ತಿರುಗ್ತಿರ್ತದ, ಏನೇನ್ ಮಾಡ್ಬೇಕು ಮಾಡ್ತಿರ್ತದೆ. ಸುದರ್ಶನ ಚಕ್ರದ ಮಹಿಮೆ ಅಷ್ಟೇ. ಅವನ ಹೆಸರು ಹೇಳ್ತೀನಿ, ಅದು ಕಳಿಸ್ತೀನಿ ನಿಮಗೆ, ಗ್ರೂಪಿಗೆ ಹಾಕ್ತೀನಿ. ಡಿಟೇಲ್ ಮಸ್ತ್ ಇರ್ತದ, ನೋಡ್ರಿ, ಓದ್ಕೊಳಕತ್ರಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ, ಎಲ್ಲರಿಗೂ ಶರಣ. ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ, ಜೈ ಶುದ್ಧ. ಶರಣಾರ್ಥಿ ಹೇಳ್ಬಿಡ್ರಿ. ಮಂಗಳಾರತಿ ಏನ್ ಮಾಡ್ಲಕ್ ಹೋಗ್ತೀರಿ? ಸಾಕು, ಶಿವಾಯನ ಶರಣಾರ್ಥಿ ಹೇಳೋದೇ ಮಂಗಳಾರತಿ. ಟೈಮ್ ಆಗ್ಯದ. ಶರಣ.
ಪಾದಕಮಲ ಶರಣ ಸಮರ್ಪಣೆ. ಓಂ ನಮಃ ಶಿವಾಯ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ.